ಸೊ ಹಸಿರೆಲೆ ಹಣ್ಣೆಲೆ ಅಂತ ಒಂದು ನಾಟಕ ಮಾಡಿದ್ರು. ಅಲ್ಲಿ ಆ ಪಿಂಟಿ ರೋಲ್ನ ನಾನು ಮಾಡಕ್ಕೆ ಶುರು ಮಾಡಿದೆ. ಸೊ ಆವಾಗ ಓ ಮೈ ಗಾಡ್ ಅರು ಎಲ್ಲ ಎಷ್ಟು ತರಲೆ ಮಾಡಿ ಎಷ್ಟು ನನ್ನನ್ನಂತೂ ಸಿಕ್ಕಾಪಟ್ಟೆ ಕಾಲು ಎಳೆಯೋರು. ಬಿಕಾಸ್ ಐ ವಾಸ್ ಲೈಕ್ ಒಂದು ನರ್ಡ್ ಕಿಡ್. ಅಂದರೆ ನಮಗೇನು ಮನೆ ಶೂಟ್ ಇದೆಲ್ಲ ಏನು ಗೊತ್ತಿಲ್ಲಲ್ಲ, ಅದಕ್ಕೆ ನನಗೆ ಸಖತ್ತು ಗೋಳೆ ಕೊಡೋರು. ಅಂದರೆ ಇನ್ನೋಸೆಂಟು ಅಂತ. ಆ್ಯಂಡ್ ಇಟ್ ವಾಸ್ ಫನ್. ಲವ್ ಬೀಯಿಂಗ್ ವಿತ್ ದೆಮ್ ಆ್ಯಂಡ್ ಮಜಾ ಹೊಡಿತಾ ಇದ್ವಿ. ಇವತ್ತಿಗೂ ಅಷ್ಟೇ ಪ್ರೀತಿ, ಇವತ್ತಿಗೂ ಅಷ್ಟೇ ವಿಶ್ವಾಸ ಇದೆ. ಸೂಪರ್. ಆಮೇಲೆ ಸಿಹಿ ಕಹಿ ಚಂದ್ರು ಸರ್ಗೆ ಇರೋ ಏಕೈಕ ತಂಗಿ ಅಂದ್ರೆ ನೀವೇ ಅಂತ. ಹೌದೌದು, ಜಗತ್ ಜಾಹೀರಾತ್ ಏಕೈಕ ತಂಗಿ ಅಂತ ನನಗೆ ಅವರ ಜೊತೆ ಒಂದು ಕನೆಕ್ಷನ್. ನಾನು ಸೀರಿಯಲ್ ಮಾಡಿದ್ದೆ, ಈಗೇನು ಮೀಡಿಯಾ ಹೌಸ್ ಅಂತ ಇವಾಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಾಗ್ತಿದೆ. ಬಿ ಸುರೇಶ್ ಸರ್ದು ಅವರ ಮೀಡಿಯಾ ಹೌಸ್ನ ಫಸ್ಟ್ ಪ್ರೊಡಕ್ಷನ್ ಹೀರೋಯಿನ್ ನಾನು ಪಂಡಿತ್ ಹೀರೋಯಿನ್ನು. ಸೊ ಆ ಟೈಮಲ್ಲಿ ನನ್ನ ಅಣ್ಣನ ಪಾತ್ರಕ್ಕೆ ಶ್ರೀಕೈ ಚಂದ್ರು ಬಂದರು. ನನ್ನ ಶೂಟಿಂಗ್ ಶುರುವಾಗೋಗಿತ್ತು, ಅವ್ರು ಬಂದರು. ನಾನು ಶ್ರೀಕೈ ಚಂದ್ರು ಫುಲ್ ಖುಷಿ, ಯಾಕಂದರೆ ಟಿ ವಿಲೆಲ್ಲ ನೋಡಿದ್ದೀವಲ್ಲ, ನಮಗೇನೋ ಎಕ್ಸೈಟ್ಮೆಂಟು. ಸರ್ ತುಂಬ ಚೆನ್ನಾಗಿ ಮಾಡ್ತೀರಾ ಸರ್, ನೀವು ಸಖತ್ ನಡ್ಸಿದ್ರೆ, ನೀನು ಸರ್ಗಿರಲ್ಲ ಅಂತ ಅನ್ಬೇಡ ನನ್ನ ಅಂತಂದರು. ಏನು ಹೇಳಿ ಅಂತ ಸರ್ ಇಸ್ SIR ಅಂದರೆ ಸರ್ವೆಂಟ್ ಇನ್ ರ್ಯಾಂಕ್ ಅಂತ. ಸೊ ಹಾಗಾಗಿ ಕಾಲ್ ಮೀ ಇದೆ. ಸೊ ಐ ಕಾಲ್ ಯು ಅಣ್ಣ ಅಂದೆ ನಾನು. ನೋ ಕಾಲ್ ಮೀ ಚಂದ್ರು ಸಾಕು ಅಂದರು. ಸೊ ದಟ್ ಡೇ ವಾಸ್ ರಕ್ಷಾಬಂಧನ್ ಡೇ. ಆವತ್ತು ರಕ್ಷಾಬಂಧನ ಆಯಿತು. ಸೊ ನಾನು ಇಮ್ಮಿಡಿಯೇಟಾಗಿ ಒಂದು ರಾಖಿ ತೊಗೊಂಡು ಬಂದು ಅವ್ರು ಕಟ್ಟಿದೆ. ಐ ವಾಂಟ್ ಟು ಕಾಲ್ ಯು ಆ್ಯಸ್ ಅಣ್ಣ, ಐ ವಿಲ್ ಕಾಲ್ ಯು ಅಣ್ಣ ಅಂತ. ಗೀತಾ ನಿಜವಾಗ್ಲೂ ಆ ಸೀರಿಯಲ್ನಲ್ಲೂ ಅತ್ತಿಗೆ ರೋಲ್ ಮಾಡಿದ್ರು. ಸೊ ಇಟ್ ಬಿಕೇಮ್ ಲೈಕ್ ಅಣ್ಣ ಅತ್ತಿಗೆ. ತುಂಬ ನನ್ನ ಫೇವ್ರೆಟ್ ಪೀಪಲ್ ಅವರು. ಅವರಿಬ್ಬರು ಒಂಥರ ನನಗೆ ನಿಜವಾಗ್ಲೂ ಅಣ್ಣ ಅತ್ತಿಗೆ ಥರನೇ. ಇವತ್ತಿಗೂ ಬರೀ ಹೇಳ್ಕೊಡೋದಕ್ಕಲ್ಲ, ಇಲ್ಲ ತೋರಿಕೆಗಲ್ಲ, ಎಲ್ಲದರಲ್ಲೂ ನನ್ನ ಸಾಥಲ್ಲಿ ನಿಲ್ತಾರೆ. ಏನೇ ಆಗಲಿ ನಮ್ಮ ಮನೆಯಲ್ಲಿ ಸುಖ ಆಗಿರಲಿ, ದುಃಖ ಆಗಿರಲಿ, ಸಂಕಟ ಆಗಿರಲಿ, ಸಂತೋಷ ಆಗಿರಲಿ, ಏನೇ ಆದರೂ ದೇ ಆರ್ ದ ಪರ್ಸನ್ ಹೂ ಕಮ್ಸ್ ಫಸ್ಟ್ ಆ್ಯಂಡ್ ಸ್ಟ್ಯಾಂಡ್ಸ್ ಬೈ ಮೀ. ಸೊ ಇಟ್ ಇಸ್ ರಿಯಲ್ ಗುಡ್ ಬಾಂಡಿಂಗ್ ವಿ ಹ್ಯಾವ್. ಸೊ ಅಲ್ಲಿಂದ ಶುರುವಾಗಿದ್ದು. ಇದು ಅಷ್ಟೇ 1993ರಲ್ಲಿ ಈ ಪ್ರಯಾಣ ಶುರುವಾಗಿದ್ದು. ಸೊ ದಿಸ್ ಇಸ್ ದ 33 ವರ್ಷ ಅನ್ಸುತ್ತೆ. ನಾನು 32ನೇ ವರ್ಷ ಇದು ನಾನು ರಕ್ಷಾಬಂಧನ ಕಟ್ತಾ ಇರೋದು ಅವ್ರಿಗೆ. ಇದು ಪ್ರತಿ ತಪ್ಪದೆ ವಿತೌಟ್ ಇವನ್ ಫೇಲ್ ಐ ಗೋ ಆ್ಯಂಡ್ ಟೈ ರಾಖಿ ಟು ಹಿಮ್. ಯಾವತ್ತಾಯ್ತಿದ್ದು ಇದು? ಇವಾಗ ಇನ್ನೇನು ರಕ್ಷಾಬಂಧನ ಬರುತ್ತೆ, 10th ಇದೆ, 9ನೇ ತಾರೀಕು ಇರಬೇಕು. ಬಟ್ ಆಲ್ರೆಡಿ ಕಟ್ಬಿಟ್ಟೆ ನಾನು. ಯಾಕೆ ಅಂತಂದ್ರೆ ಇಲ್ಲ ನಾನು ಗೆಸ್ಟ್ ಆಗಿ ಹೋಗಿದ್ದೆ ಬೊಂಬಾಟ್ ಭೋಜನಕ್ಕೆ. ರಕ್ಷಾಬಂಧನದಲ್ಲಿ ದಿನ ಅದು ಇದಾಗತ್ತೆ, ಟೆಲಿಕಾಸ್ಟ್ ಆಗುತ್ತೆ. ಸೊ ಹೋಗಿ ಕಟ್ಬಿಟ್ಟು ಅಲ್ಲೇ ಇಟ್ ವಾಸ್ ನೈಸ್. ಆಲ್ರೆಡಿ ಒಂದು ಶೋ ಆಗೋಗಿದೆ ನಂದು. ಏನ್ ಸ್ವೀಟ್ ಮಾಡ್ಕೊಟ್ಟಿದ್ರು? ಏನದು ಪೊಮೊಗ್ರಾನೆಟ್ ಪಾನಿಪುರಿ ಮಾಡ್ಕೊಟ್ಟಿದ್ರು, ಅನಾರ್ ಪಾನಿಪುರಿ. ಆಮೇಲೆ ಹಲ್ಸಿನಣ್ಣು ಶ್ರೀಕಣ್ಣೆ. ಸೊ ಇದು ಮಾಡಿದ್ರು. ನನಗೆ ಬರೀ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಅಥವಾ ಬಾಂಧವ್ಯ ಮಾತ್ರ ಅಲ್ಲ, ಟೆಕ್ನಿಕಲ್ ಆಗಿ ತುಂಬ ಕೆಲಸ ಮಾಡಿದ್ದೀನಿ. ಅವ್ರಿಗೆ ಅಸೋಸಿಯೇಟ್ ಆಗಿ ಸಾಕಷ್ಟು ಪ್ರಾಜೆಕ್ಟ್ಸ್ ಕೆಲಸ ಮಾಡಿದ್ದೆವು. ನ್ಯಾಷನಲ್ ಟೆಲಿವಿಷನ್ಗಾಗಿರ್ಬೋದು, ಅಥವಾ ತಮಿಳ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಸೊ ಬೇಕಾದಷ್ಟು ಕಾರ್ಯಕ್ರಮಗಳಿಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಟೆಕ್ನಿಕಲಿ ಐ ವರ್ಕ್ಡ್ ಲಾಟ್. ಲೈಕ್ 1995ರಿಂದ ಹಿಡಿದು ಈಗ ಮೊನ್ನೆವರೆಗೂ ಲೈಕ್ ಒಂದು 2016-17ವರೆಗೂ ಕೆಲಸ ಮಾಡಿದ್ದೀನಿ ನಾನು ಅಸೋಸಿಯೇಟ್ ಆಗಿ ಅವ್ರಿಗೆ. ಅವ್ರ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಕೆಲಸ ಮಾಡಿದ್ದೀನಿ ನಾನು. ಬರವಣಿಗೆ ಇರ್ಬೋದು, ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ಶಿಪ್ ಕೆಲಸ ಇರ್ಬೋದು, ಸೆಟ್ ರೆಡಿ ಮಾಡಿ ನಾನು ಗೀತಾ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು ಇಡೀ ಮನೇನ ಡೆಕೋರೇಟ್ ಮಾಡ್ತಾ ಇದ್ವಿ, ಪೇಂಟಿಂಗ್ ಮಾಡಿಸ್ತಾ ಇದ್ವಿ, ಅಥವಾ ಮೇನ್ ಹೀರೋಯಿನ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ನಮ್ಮ ಕೈ, ಎಲ್ಲದರಲ್ಲೂ ನಾನು ಗೀತಾ ಓಡೋಗ್ತಾ ಇದ್ವಿ. ಅವ್ರು ಏನೇ ಇದ್ರು ಫಸ್ಟ್ ನನಗೆ, ನಾನು ಆಗಲ್ಲ ಅಂದಮೇಲೆ ಬೇಗ ಯಾರಾದರೂ ಅಸೋಸಿಯೇಟ್ ಕೇಳೋರು. ನಾನು ಸಿಕ್ಕಾಪಟ್ಟೆ ಇವತ್ತಿಗೇನಾದರೂ ನನಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತು, ಟೆಕ್ನಿಕಲಿ ಐ ನೋ ಅಬೌಟ್ ಇಂಡಸ್ಟ್ರಿ, ಅಥವಾ ಅದು ಒಂದು ರೀತಿ ನೀತಿ ಮಾಡುವಂಥ ಕೆಲಸದಲ್ಲಿ ಇರುವ ಶ್ರದ್ಧೆ, ಎಥಿಕ್ಸು, ಪ್ರೊಫೆಷನಲಿಸಮ್ಮು ಇದೆಲ್ಲ ಗೊತ್ತು ಅಂದರೆ ಅದನ್ನು ಸಿಂಹಪಾಲು ಚಂದ್ರುಗೆ ಮತ್ತು ಗೀತಾಗೆ ಸೇರಬೇಕು. ಯಾಕಂದರೆ ದೇ ಟಾಟ್ ಮೀ ಎವ್ರಿಥಿಂಗ್. ಲೈಕ್ ABCD ಇಂದ ಹಿಡಿದು ಎಲ್ಲ ಹೇಳ್ಕೊಟ್ಟಿದ್ದಾರೆ.
ಅಷ್ಟೇ ಅಲ್ಲ, ಆಲ್ ಮೈ ಡೈರೆಕ್ಟರ್ಸ್ ಇಷ್ಟು ದಿನ ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದೀನೋ ಎಲ್ಲರಿಂದನೂ ಸ್ವಲ್ಪ 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 ಅವರಲ್ಲಿರೋ ದ ಬೆಸ್ಟ್ ಆಫ್ ದೆಮ್ ಅಲ್ಲಿ ಏನಿದೆ ಅದು ನಾನು ತೊಗೋತೀನಿ. ಯಾಕಂದರೆ ಐ ಆಮ್ ಅ ಲರ್ನರ್ ಆಲ್ವೇಸ್. ತುಂಬ ಕಲಿಬೇಕು ಅನ್ನೋ ಆಸೆ ನನಗೆ ಇನ್ನೂ ಇವತ್ತಿಗೂ ಇದೆ. ಅದಕ್ಕೆ ನನಗೆ ಎಲ್ಲ ಕಡೆ ಪಾಠ ಮಾಡ್ತೀನಿ, ಯೂನಿವರ್ಸಿಟಿಗಳಿಗೆ ಹೋಗಿ ಪಾಠ ಮಾಡ್ತೀನಿ. ಆಮೇಲೆ ಈಗ ಆ್ಯಕ್ಟಿಂಗ್ ಸ್ಕೂಲ್ಗಳು ಎಷ್ಟಿದೆ ಅಲ್ಲೆಲ್ಲ ಹೋಗಿ ಪಾಠ ಮಾಡ್ತೀನಿ. ಸೊ ಐ ಆಲ್ವೇಸ್ ಟೆಲ್ ದೆಮ್ ಐ ಆಮ್ ಲರ್ನಿಂಗ್ ಬೈ ಟೀಚಿಂಗ್ ಅಂತ. ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್ ಆ್ಯಕ್ಚುಲಿ. ಪ್ರತಿ ಟೀಚರ್ ಎವ್ರಿ ಡೇ ಏನು ಹೇಳ್ಕೊಡ್ತಾರಲ್ಲ ಆ್ಯಕ್ಚುಲಿ ಅವ್ರು ಕಲಿತಾ ಇದ್ದಾರೆ, ನಾಟ್ ದ ಚಿಲ್ಡ್ರನ್, ಅವ್ರು ಕಲಿತಾ ಇದ್ದಾರೆ. ಸೊ ಐ ಬಿಲೀವ್ ಸ್ಟ್ರಾಂಗ್ಲಿ ಇನ್ ದ್ಯಾಟ್. I learn only if I teach. Otherwise, I'm not going to learn. So, great. ಅಂದರೆ ಮನುಷ್ಯ ಸಂಬಂಧ ಎಷ್ಟು ಮುಖ್ಯ ಅನ್ನೋದು ನನಗೀಗ ಅನ್ನಿಸ್ತಾ ಇದೆ. ಇಷ್ಟು ವರ್ಷಗಳ ಸ್ನೇಹ, ಆ ಸಂಬಂಧ ಅದು ಒಂಥರ ಕೆಲಸದಲ್ಲೂ ಜೊತೆಯಾಗಿ ಫ್ಯಾಮಿಲಿ ಥರ ಆಗಿ ಇಷ್ಟು ಕಲ್ತ್ಕೊಂಡು ಮತ್ತೆ ಕಲಿಸಿ, ಯಪ್ಪ ಗ್ರೇಟ್. ಈ ಥರ ಬಾಂಡಿಂಗ್ ಸಿಕ್ಕದ್ ಕಷ್ಟ. ಹೌದು, ತುಂಬಾ ಜನಕ್ಕೆ ಇದು ನೀವು ಅದೃಷ್ಟವಂತರು. ಆಮೇಲೆ ನನಗೆ ಟೆಕ್ನಿಕಲಿ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಈ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ನಾನು ಏನು ಬೇರೆ ಕಡೆ ಹೋಗಿ ಹರಟೆ ಹೊಡೆಯೋದು ಇವೆಲ್ಲ ನಾನೇ ಮಾಡ್ತಿರಲಿಲ್ಲ. ಸೌಂಡ್ ಇಂಜಿನಿಯರ್ ರೂಮ್ಗೆ ಹೋಗಿ ಕೂತ್ಕೋತಾ ಇದ್ದೆ. ಹೇಗೆ ವರ್ಕ್, ಈಗ ನಾವು ಟುಡೇ ಐ ಟೀಚ್ ಹೌ ಥಿಂಗ್ಸ್ ವರ್ಕ್ ಆ್ಯಸ್ ಕ್ಯಾಮರಾ, ಸೌಂಡ್ ಹೇಗೆ ವರ್ಕ್ ಆಗುತ್ತೆ, ಕ್ಯಾಮ್ರಾ. ಇವಾಗ ನಾನು ಹೇಳ್ಕೊಡೋ ಇದ್ದೀನಿ ಅಂದರೆ, ಆ ಪೊಸಿಷನಲ್ಲಿ ಇದ್ದೀನಿ ಅಂದರೆ ದಟ್ ಈಸ್ ಜಸ್ಟ್ ಬಿಕಾಸ್ ಐ ವೆಂಟ್ ದೇರ್ ಆ್ಯಂಡ್ ಐ ಲರ್ನ್ಡ್ ಇಟ್. ಅವ್ರು ಕೇಳೋದು ಸೌಂಡ್ ಇಂಜಿನಿಯರ್ ಹೆಂಗೆ ರೆಕಾರ್ಡ್ ಆಗುತ್ತೆ, ಸೌಂಡ್ ಅಂದರೆ ಏನು, ಹೌ ವುಡ್ ಇಟ್ ಗೆಟ್ ಇದು ಟ್ರ್ಯಾಕ್ಸ್ ಅಂದರೆ ಏನು, ಆಮೇಲೆ ಲೂಪ್ ಅಂದರೆ ಏನು, ಇಲ್ಲಿ ಹೆಂಗೆ ರೆಕಾರ್ಡ್ ಆಗಿ ಎಲ್ಲಿ ಸೌಂಡ್ ಹೋಗುತ್ತೆ, ಎಲ್ಲೇ ಅದನ್ನು ನೀವು ಟ್ರಾನ್ಸ್ಫರ್ ಮಾಡ್ತೀರಾ, ಮಿಕ್ಸಿಂಗ್ ಅಂದರೆ ಏನು, ಇದೆಲ್ಲ ಏನು ಗೊತ್ತಾ, ಕುತೂಹಲ ನಿಮ್ಗಿರ್ಬೇಕದು, ಹುಚ್ಚು, ಕಲಿಯೋ ಹುಚ್ಚಿರ್ಬೇಕು. ಆಗ ಒಬ್ರು ಆರ್ಟಿಸ್ಟಿಗೆ ಅದೆಲ್ಲ ಟೆಕ್ನಿಕಲಿ. ಅಯ್ಯೋ, ಇವಾಗ ನೀವು ಕಟ್ ಅಂದ ತಕ್ಷಣ ಮೊಬೈಲು, ರೀಲ್ಸು, nobody is bothered how that is working behind ಏನಿದೆ ಅದೆಲ್ಲ ಗೊತ್ತಿದ್ರೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗುತ್ತೆ. ಅಲ್ಲ, ನಿಮ್ಗೆ ಹೆಲ್ಪ್ ಆಗುತ್ತೋ ಬಿಡೋದು ಸಿ ದಟ್ ಇಸ್ ಸೆಕೆಂಡ್ರಿ. ನಮ್ಗೆ ಅದು ಹೆಲ್ಪ್, ಅಟ್ಲೀಸ್ಟ್ ನೀವು ಆ ಪ್ರೊಫೆಷನಲ್ ಇರುವಾಗ ಹೌ ಇಟ್ ವರ್ಕ್ಸ್ ಅನ್ನೋದು ಗೊತ್ತಾಗಬೇಕಲ್ಲ ನಮಗೆ. ಕರೆಕ್ಟ್. ಸೊ ಇವಾಗ ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸಲ್ಲಿ ನಾನು ಪಾಠ ಮಾಡ್ತೀನಿ, ಕ್ಯಾಮ್ರಾ ಬಗ್ಗೆ, ಸೌಂಡ್ ರೆಕಾರ್ಡಿಂಗ್ ಬಗ್ಗೆ, ವಾಯ್ಸ್ ಥೆರಪೀಸ್ ಬಗ್ಗೆ. ಸೊ ಇವಾಗ ಏನಕ್ಕೆ ಅಂದರೆ ಐ ಲೈಕ್ ದ್ಯಾಟ್, ನಂಗೆ ಇಷ್ಟ. ಸೊ ನಾನು ಮಾಡ್ತೀನಿ. ನೀವು ಹೇಳಿದ್ರಿ ಈಗ ಮೀಡಿಯಾ ಹೌಸ್ ಇದರಲ್ಲಿ ನಮಗೆ ಫಸ್ಟ್ ಮೀಟ್ ಹೀರೋ ಹೀರೋಯಿನ್ ಆಗಿ. ನೀವು ರಿಯಲ್ ಲೈಫಲ್ಲೂ ಹೀರೋ ಹೀರೋಯಿನ್ ಆಗಿದ್ದು ಹೆಂಗೆ ಅಂತ? ಆ್ಯಕ್ಚುಲಿ ಕಲಾಕ್ಷೇತ್ರದಲ್ಲಿ ನಾವು ಸಂಸ ಬಯಲು ರಂಗಮಂದಿರ ಅಂತಿದೆ, ಗೊತ್ತಲ್ಲ ನಿಮಗೆ. ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಎವ್ರಿ ಡೇ 4:15 ಗಂಟೆಗೆ ಹೋಗೋದು, ಕ್ರಿಕೆಟ್ ಆಡೋದು, 6 ಗಂಟೆಗೆ ಎಲ್ಲ ಡಿಸ್ಪರ್ಸ್ ಆಗೋದು, ಅವ್ರವ್ರ ರಿಹರ್ಸಲ್ಸ್ಗೆ ಅವ್ರವ್ರು ಹೋಗೋದು. ಶೆಡ್ಸ್ಗಳಿರ್ತಾ ಇತ್ತು, ಯಾರ್ಯಾರು ಎಲ್ಲೆಲ್ಲಿ ರಿಹರ್ಸಲ್ ಮಾಡಬೇಕು ಅಲ್ಲಿ ಹೊರಟೋಗೋರು. ಸೊ ಎವ್ರಿ ಡೇ ಕ್ರಿಕೆಟ್ ಆಡ್ತಾಯಿದ್ವಿ ನಾವು. ಕ್ರಿಕೆಟ್ ಆಡ್ತಾ ಇರುವಾಗ ಆ ಪಂಡಿತ್ನ ಅಲ್ಲೇ ಮೀಟ್ ಮಾಡಿದ್ದು. ಇವ್ರು ಏನು ಗೊತ್ತಾ, ರಿಹರ್ಸಲ್ಸ್ ಬರ್ತೀವಿ, ಕ್ರಿಕೆಟ್ ಆಡ್ತಾರೆ ಅಂತ ಕ್ರಿಕೆಟ್ ಆಡೋಕ್ಕೆ ಅಂತ ಬರೋರು, ಕ್ರಿಕೆಟ್ ಆಡಿ ಹೊರಟೋಗೋರು. ಸೊ ಯಾರು ಇವರು ಒಂದು CGK ಒಂದಿನ ನನ್ನ ಕರೆದ್ಬಿಟ್ಟು, ಬಮ್ಮಲ್ಲಿ ನೋಡೋ ಅದ್ಭುತವಾದ ನಟಿ ಇವಳು ಯಾರು ಗೊತ್ತಪ್ಪ, ಗೊತ್ತಿಲ್ಲ ಅಂದೆ ನಾನು. ಚಿಕ್ಕ ಹುಡುಗಿ ನಾನು. ಐ ವಾಸ್ ಫಸ್ಟ್ PUC ಸೆಕೆಂಡ್ PUC. ಯಾರು ಗೊತ್ತಾ, ಗೊತ್ತಿಲ್ಲ, ತುಂಬ ಒಳ್ಳೆ ನಟ ರಮೇಶ್ ಪಂಡಿತ್ ಅಂತ. ನಮಸ್ಕಾರ ಅಂದ್ಬಿಟ್ಟು ಹೊರಟೋದೆ ನಾನು ಅಷ್ಟೇ. ಆಮೇಲೆ ಕ್ರಿಕೆಟ್ ಆಡ್ತಾ ಇದ್ವಲ್ಲ, ಕ್ರಿಕೆಟಲ್ಲಿ ಫುಲ್ಲು ಇಂಪ್ರೆಸ್ ಮಾಡೋದು ನನ್ನ. ಅಂದರೆ ಕರೆಕ್ಟಾಗಿ ಏನೋಡೋ ಇಲ್ಲಿ ನಿಂತ್ಕೊಳ್ಳೋ, ಬಮ್ಮಲ್ಲಿ ಹುಡುಗೆ ಅಂತ ನಾನು ಯಾರೋ ಅವ್ರಿಗೆ ಇದಲ್ವಾ, ಈ ಕಡೆ ಬಮ್ಮ, ಕೈ ಹಿಂಗನ್ನಮ್ಮ, ಸ್ವಲ್ಪ ಮುಂದೆ ಚಚಮ್ಮ, ಹಿಂಗ ಬಟ್ಲ್ ಥರ ಮಾಡಮ್ಮ, ಬಾಲ್ ಬಂದು ಹೊಡ್ಕಂದ ಕೈ ಬೀಳೋದು. ಅಂದ್ರೆ ಇಟ್ ವಾಸ್ ನಾಟ್ ದಟ್ ಐ ಕಾಟ್ ದ ಬಾಲ್ ಕಾಟ್ ದ ಹ್ಯಾಂಡ್ ಅನ್ನೋ ಹತ್ರ. ಸೊ ಆ ಥರ ನಿಲ್ಸೋದು. ಇನ್ನು ಏನು ಸಖತ್ತಾಗೆ ಅವರು ಫೀಲ್ಡಿಂಗ್ ಮಾಡಿಸ್ತಾರಲ್ಲಪ್ಪ ನಮ್ಮ ಕೈಲಿ. ಆಮೇಲೆ ಬ್ಯಾಟಿಂಗ್ ಮಾಡೋದು ಹೆಂಗೆ, ಫೀಲ್ಡಿಂಗ್ ಮಾಡೋದು ಹೇಗೆ, ಕ್ರಿಕೆಟ್ ಅಂದರೆ ಏನು ನಮ್ಗೆ ಗೊತ್ತಿಲ್ಲ ನನಗೆ. ಎವ್ರಿಥಿಂಗ್ ಹೀಸ್ ಟಾಟ್ ಮೀ. ಅಂದರೆ ಮೀನ್ ವೈಲ್ ಹಿ ವಾಸ್ ಆಲ್ಸೋ, ನಾನು ಅಲ್ಲೆಲ್ಲೋ ನಿಂತಿದ್ರೆ ಹೆಂಗೆ ನೋಡೋದು ಮಾಡೋದು ಎಲ್ಲ ಮಾಡೋರು. ಐ ವಾಸ್ ವೆರಿ ಲೈಕ್ ತುಂಬ ಬಬ್ಲಿ ಆಗಿದೆ. ಬಬ್ಲಿ ಅಂದರೆ ಹೀಸ್ ಟು ಕಾಲ್ ಮೀ ಎಲೆಕ್ಟ್ರಿಸಿಟಿ ಅಂತ. ಎಲ್ಲಿ ನಮ್ಮ ಎಲೆಕ್ಟ್ರಿಸಿಟಿ ಅನ್ನೋರು ನನ್ನ. ಅಂದರೆ ತುಂಬ ಚುರುಕಾಗಿದ್ದೆ, ತುಂಬ ಓಡಾಡ್ತಿದ್ದೆ, ಪಟ 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 ಅಂತ ಓಡಾಡೋದು, ಕೆಲಸ ಮಾಡೋದು ಎಲ್ಲ. ಒಂದು ನಿಮಿಷ ಕೂತ್ಕೋತಾರಲಿಲ್ಲ ನಾನು. ಸೊ ಎಲ್ರಿಗೂ ಇಷ್ಟ ಒಂದು ನಡತೆ. ಸೊ ಹಾಗಾಗಿ ಇವರು ಒಂದಿನ ಮಹಾರಾಣೀಸ್ ಕಾಲೇಜ್ಗೆ ಡೈರೆಕ್ಟ್ ಮಾಡ್ತಾಯಿದ್ರು ನಾಟಕದ ಸಿದ್ಧತೆ ಅನ್ನೋ ನಾಟಕ. ಆಮೇಲೆ ನನ್ನ ಯಾವತ್ತೋ ಒಂದು ದಿವಸ ಹೀಗೆ
ಆ್ಯಕ್ಚುಲಿ ಅವ್ರು ಪ್ರಪೋಸು ಮಾಡಿಲ್ಲ, ಯಾವ ಥರದ್ದು ಇಲ್ಲ. ನಂದಿತಾ ಅಂತ ನಮ್ಮ ಕಾಮನ್ ಫ್ರೆಂಡ್ ಒಬ್ಬರಿದ್ರು, ಅವ್ರ ಬರ್ಡೇ ಪಾರ್ಟಿ. ಸೊ ಈ ಸಂಕೇತ್ಗೆ ಹೋಗಿ ಬಂದು ಮಾಡ್ತಾ ಇದ್ನಲ್ಲ ನಾನು, ಈ ಗುಮ್ಮ ಬಂತು ಗುಮ್ಮ ಮಾಡ್ತಿದ್ನಲ್ಲ, ಅವಾಗ ಅವರೆಲ್ಲ ಪರಿಚಯ ಆಗಿದ್ರು. ಇಟ್ಸ್ ಅ ನ್ಯೂ, ಅವರೆಲ್ಲ ಹೊಸ ಸೆಟ್ ಆಫ್ ಫ್ರೆಂಡ್ಸ್. ಸೊ ಅವಳ ಬರ್ಡೇ ಪಾರ್ಟಿ ಬಾರೆ, ಅವಳು ಯೂನಿವರ್ಸಿಟಿಲಿ MA ಮಾಡ್ತಾಯಿದ್ಲು. ನಮ್ಮ ಅಮ್ಮನ ಹತ್ರ ಬಂದು ಆಂಟಿ ನಾನು ಸುನೇತ್ರ ಕರ್ಕೊಂಡು, ನಾನು ಓವರ್ ನೈಟ್ ಸ್ಟೇ ಮಾಡೋದು ಇದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ವಿ ಡೋಂಟ್ ಕಮ್ ಫ್ರಮ್ ದಟ್ ಬ್ಯಾಕ್ಗ್ರೌಂಡ್. ನಮ್ಗೆ ಏನಂದರೆ ಬೆಳಗ್ಗೆ ಎದ್ದೇಳೋದು, ತಿಂಡಿ ತಿನ್ನೋದು, ಕೆಲಸ ಮಾಡೋದು, ತಿರ್ಗಾ ಮಲ್ಕೊಳ್ಳೋದು, ತಿರ್ಗಾ ಬೆಳಗ್ಗೆ ಹೇಳೋದು, ಇಷ್ಟೇ. ದಿಸ್ ವಾಸ್ ಅವರ್ ರೊಟೀನ್. ಸೊ ನಾವು ನಮ್ಮನೇಲೇ ಇರ್ತಾಳೆ, ನಮ್ಮಮ್ಮ ಒಂದು ನಿಮಿಷ ನಿಮ್ಮ ಮನೇಲೇ ಇರ್ತಾಳಾ ಅಂತ. ಆದರೆ ಇದ್ದಿಲ್ಲ ನಾವು ಲೈಫಲ್ಲಿ ಯಾರ ಮನೇಲಿ. ಆಯಿತು, ನಾನು ಕೇಳಿದ್ರು ಇರ್ತೀಯೇನೆ ಅಂತ. ನಾನು ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ, ನೀವು ಬೇಡ ಅಂದ್ರೆ ಹೋಗಲ್ಲ ಅಂದ್ರೆ. ನನಗೇನು ಡಿಸಪಾಯಿಂಟ್ಮೆಂಟ್ ಇಲ್ಲ, ಅದು ಅಭ್ಯಾಸನೇ ಇಲ್ಲ. ನಾವು ಡಿಸಪಾಯಿಂಟ್ಮೆಂಟ್ ಇದಾಯ್ತು ಅಂತ. ಇಲ್ಲ ಕರ್ಕ ಪಾಪ ಅಷ್ಟು ಮನೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ ನಾ ಕರೆಯೋಕ್ಕೆ, ಅಂದರೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇರುತ್ತೆ ಅವಳಿಗೆ, ನೀನು ಹೋಗೋದು. ಅಲ್ಲಿ ಹೋದರೆ ಪಂಡಿತ್ ಬರ್ಡೇ ಪಾರ್ಟಿ. ಅದು ಅವ್ರದ್ದೇ ಬರ್ಡೇ ಅಲ್ಲ, ಪಂಡಿತ್ ಬರ್ಡೇ ಪಾರ್ಟಿ. ಪಂಡಿತ್ ಬರ್ಡೇ ದಿನ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು. ಅವ್ರು ಕರೆದ್ಬಿಟ್ಟು ಬರೀಲಿ ಅಂದರು ನನಗೆ. ಸರ್ ಅಂತ ನಾನು ಮದುವೆ ಆಗಿರೋ ಎಷ್ಟೋ ವರ್ಷ ಸರ್ ಅಂತ ಇದೆ, ಹ್ಯಾಬಿಟ್ ಇತ್ತಲ್ಲ ನನಗೆ ಅದು ಸರ್ ಅನ್ನೋದು. ಹೇಳಿ ಸರ್, ನೋಡಪ್ಪ ಇವಳೇ ನನ್ನ ಮದುವೆ ಆಗೋ ಹುಡುಗಿ. ನಾನೆಲ್ಲ ಕಾಲು ಎಳಿತಾರಲ್ಲ ಚಿಕ್ಕ ಹೆಣ್ಮಕ್ಳಿದ್ರೆ ಒಂದು ಸ್ವಲ್ಪ ಕಾಲು ಎಳಿಯತ್ತಾರಲ್ಲ, ಕಾಲು ಎಳೀತದೆ ಅಂದ್ಕೊಂಡು ಸುಮ್ಮನೆ ರೀ ಸರ್ ಅಂತಂದೆ. ಇನ್ಸಾಗ್ಲಪ್ಪ ಇವಳೇ ನಾನು ಮದುವೆ ಆಗ್ತಾರೆ ಹುಡುಗಿ. ನಾನು ಕಮಾನ್ ಪ್ಲೀಸ್ ಅಂದ್ಬಿಟ್ಟು, ನಾವು ನನಗೇನೇನೋ ಕನಸು, ನಾನು ಏನೇನೋ ಮಾಡಬೇಕು, ಅದು ಮಾಡಬೇಕು, ಹಂಗಾಗಬೇಕು, ಲಾ ಮಾಡಬೇಕು ಅನ್ನೋ ಹುಚ್ಚಿತ್ತು ನನಗೆ. ಲಾ ಮಾಡಬೇಕು, ಲಾಯರ್ ಆಗಬೇಕು, ಅಡ್ವೊಕೇಟ್. ನನಗೇನಂದರೆ ಅಡ್ವೊಕೇಟ್ ಆಗಿಬಿಟ್ರೆ ಎಲ್ಲರೂ ಊರಲ್ಲಿರೋರಿಗೆಲ್ಲ ನ್ಯಾಯ ಕೊಡಿಸ್ಬಿಡ್ತೀನಿ ಅಂತ ನನಗೆ ಆ ಹುಚ್ಚು. ಬಿಕಾಸ್ ಸ್ಟಿಲ್ ಟುಡೇ ಐ ಫೀಲ್ ಜಸ್ಟಿಸ್ ಹ್ಯಾಸ್ ಟು ಬಿ ಸರ್ವ್ಡ್. ನಂಗೆ ತುಂಬ ನ್ಯಾಯವಾದಿ, ತುಂಬ ಲಾಜಿಕ್ ಮಾತಾಡ್ತೀನಿ ನಾನು, ತುಂಬ ಅಂದರೆ ತುಂಬ ಲಾಜಿಕ್ ಮಾತಾಡ್ತೀನಿ ನಾನು. ಅದಕ್ಕೆ ಎಷ್ಟೊಂದು ಜನಕ್ಕೆ ದೂರ ನಾನು. ಹಾಗಾಗಿ ಅವಾಗಿಂದ ಹುಚ್ಚು ನನಗೆ ಲಾ ಮಾಡಬೇಕು ಅಂತ. ಇಷ್ಟೆಲ್ಲ ಕನ್ಸಿಟ್ಕೊಂಡ್ರೆ ಮದುವೆಗೆ ಹೋಗ್ಬಿಟ್ಟಿದ್ದೆ ನಾನು. ಆಮೇಲೆ ಏನು ಗೊತ್ತಾ, ಅವರು ಹೆಂಗೆ ಅಂದರೆ ಇಟ್ ಬಿಕೇಮ್ ಒನ್ ಬಿಗ್ ನ್ಯೂಸ್ ಇನ್ ದ ಥಿಯೇಟರ್ ದಟ್ ಪಂಡಿತ್ ಪಂಡಿತ್ ಮದುವೆ ಆಗ್ಬೇಕಂತೆ, ಪಂಡಿತ್ ಮದುವೆ ಆಗೋದು. ನಾನು ಇಲ್ಲ ಗುರು, ನಾನು ಆಗ್ತಾ ಇಲ್ಲ, ಹೂ ಸೆಡ್ ದಿಸ್, ಐ ಆಮ್ ನಾಟ್ ಗೆಟಿಂಗ್ ಮ್ಯಾರಿಡ್ ಅಂತ. ಎಲ್ಲರೂ ಏನು ನೀನು ಪಂಡಿತ್ ಮದುವೆ ಆಗ್ತಿದ್ದಿ ಅಂತ ಹಂಗೆ ಹಿಂಗೆ ನಮ್ಮ ಟ್ರೂಪಲ್ಲೆಲ್ಲ ಏನು ಚಿಕ್ಕ ಹುಡುಗಿ ಅಂದ್ರೆ. ನಾನು ಆಫ್ಕೋರ್ಸ್ ನಾನು ಚಿಕ್ಕ ಹುಡುಗಿ, ಸೆಕೆಂಡ್ PUC ಹೋಗಿದ್ದೆ. ಆಮೇಲೆ ಅದು ಎಷ್ಟು ದೊಡ್ಡ ನ್ಯೂಸ್ ಆಗೋಯ್ತು. ಐ ಆಮ್ ಟೆಲ್ಲಿಂಗ್ ಸರ್ ಪ್ಲೀಸ್ ಸರ್ ಈ ಥರ ಎಲ್ಲ ಆಗ್ತಾ ಇದೆ. ಹ್ಞೂ ರೀ ಮದುವೆ ಮಾಡ್ಕೊತಾ ಇದ್ದೀವಿ ನಾವು ಅಂತಾರೆ ನನಗೆ. ನಾನು ನೋಡ್ರಿ ಈಗ ಮಾಡ್ಕೊಳ್ಳಲ್ಲ ತಾನೆ ನೀವು, ಬೇಡ ನೋಡ್ತಾ ಇರಿ ನಾವೇ ಮದುವೆ ಆಗೋದು. ಹಿ ವಾಸ್ ಲೈಕ್ ಸೋ ಕಾನ್ಫಿಡೆಂಟ್, ಗೊತ್ತಾ. ನಾನು ಹೇಳಿದ್ರೆ ಚಾನ್ಸೇ ಇಲ್ಲ ಅಂದೆ. ಅಂದರೆ ಐ ವಾಸ್ ನಾಟ್ ಹೇಟಿಂಗ್, ಇನ್ಫ್ಯಾಕ್ಟ್ ಐ ಲವ್ ದಟ್ ಪರ್ಸನ್. ನಂಗೆ ತುಂಬ ಇಷ್ಟ ಅವರು ಅಂದರೆ. ಆದರೆ ನನ್ನ ಮದುವೆ ಮಾಡ್ಕೊಳ್ಳೋ ಥರದ್ದು ಇಷ್ಟ ಅಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಪ್ರೀತಿ ಬೇರೆ ಈ ಪ್ರೀತಿ ಬೇರೆ. ನನಗೆ ತುಂಬ ಗೌರವ. ಅಂದರೆ ಎಷ್ಟು ಟ್ಯಾಲೆಂಟೆಡು ಈ ಮನುಷ್ಯ. ಆ ಕಡೆ ಬಂದು ತಬಲಾ ನುಡಿಸ್ತಾರೆ, ಆ ಕಡೆ ಮಳೆ ಹೊಡಿತಾರೆ, ಈ ಕಡೆ ಕರ್ಟನ್ ಎಳಿತಾರೆ, ಈ ಕಡೆ ಆ್ಯಕ್ಟ್ ಮಾಡ್ತಾರೆ, ಆ ಕಡೆ ಎಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ. ಇಲ್ಲಿ ಕ್ರಿಕೆಟ್ ಹಿ ವಾಸ್ ಕಾಲ್ಡ್ ಎಸ್ ವೆಂಗ್ ಸರ್ಕರ್. ಅಯ್ಯಪ್ಪ, ಅವ್ರನ್ನ ವೆಂಗ ಅಂತ ಕರೆಯೋರು ಚಾಮರಾಜಪೇಟೆ ಫ್ರೆಂಡ್ಸ್ ಎಲ್ಲ. ಕ್ರಿಕೆಟರ್ ಮಲ್ಟಿ ಟ್ಯಾಲೆಂಟೆಡ್. ಹೆಂಗೆ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇರೋಕ್ಕೆ ಸಾಧ್ಯ ಅಂತೆಲ್ಲ ನಾನು. ಆ್ಯಂಡ್ ಒಳ್ಳೆ ಮನುಷ್ಯ. ಹೆಣ್ಮಕ್ಳು ಹೆಣ್ಮಕ್ಳು ಪಂಡಿತ ಬರ್ತಾನ, ಹಂಗಾರೆ ನಾ ಬರಲ್ಲ ಬಿಡೋ ಅಂದವರು ಅವ್ರ ಅಮ್ಮಂದ್ರು. ಹೀರೋಯಿನ್ ಇವಾಗ ಶೂಟಿಂಗ್ ಹೀರೋಯಿನ್ ಬರಬೇಕು ಅಂದರೆ ಪಂಡಿತ್ ಇರ್ತಾನ, ಹಾಗಾದ್ರೆ ಬಿಡು ಪರವಾಗಿಲ್ಲ ಅಂದರೆ ಬ್ಲೈಂಡ್ಲಿ ಟ್ರಸ್ಟ್. ಸೆಕ್ಯೂರಿಟಿ. ಪಂಡಿತ್ ಇರ್ತಾರೆ ಅಂದರೆ ಆರಾಮ್, ಇಟ್ಸ್ ವೆರಿ ಕಂಫರ್ಟಬಲ್ ಅಂತ. ಅಂದರೆ ಎಲ್ಲ ಗುಣಗಳು ರೌಂಡ್ ಆಫ್ ಆಗಿದೆ. ಆಮೇಲೆ ಸೀದಾ ಒಂದಿನ ಮನೆಗೆ ಬಂದೇ ಬಿಟ್ರು. ಮನೆಗೆ ಬಂದ್ಬಿಟ್ಟು ನಿಮ್ಮ ತಾಯಿ ಹತ್ರ ಮಾತಾಡಬೇಕು. ಏನು ಮಾತಾಡಬೇಕು ಅದೇ ಮದುವೆ. ಯಾರು ಮದುವೆ ಏನು ಆಡ್ರದೆ, ಸುಮ್ಮನೆ ಹೋಗಿ ಸರ್ ನೀವು ಆ ಮಾತಾಡಿದ್ರಲ್ಲ. ನಾನು ಸ್ಟಿಲ್ ನನ್ನ ಮದುವೆ ದಿನ ಕೂಡ ನಾನು ನಂಬಿರಲಿಲ್ಲ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ. ಇದು ತುಂಬಾನೇ ಯೂನಿಕ್ ಆಗಿದೆ. ಆಮೇಲೆ ನಮ್ಮಮ್ಮ ಬನ್ನಿ ಯಾರೋ ಆರ್ಟಿಸ್ಟ್ ಬಂದಿದ್ದಾರೆ ಅಂದರೆ ಯು ನೋ ಹೌ ಮಚ್ ಅದು ನಮ್ಮದು ಮನೆ ಸಿಕ್ಕಾಪಟ್ಟೆ ಡಿಸಿಪ್ಲಿನ್. ನಮ್ಮಮ್ಮ ಸಿಕ್ಕಾಪಟ್ಟೆ ಲೈಕ್ ನಮ್ಮಪ್ಪ ಅಮ್ಮ ಅಂತೂ ಒಂಥರ ಹೋಗೇ ಬಾರೆ ಅಂದ್ರೇ ತಪ್ಪು ಜಗತ್ತಲ್ಲಿ.
ಹೋಗಿ ಈಗ ಏನು ಹಂಗೆ ಮಾತಾಡ್ತೀಯಾ ಅಂತಾರೆ. ಹೌದು, ಮಕ್ಕಳಿಗೂ ಯಾವತ್ತೂ ಹೋಗಿ ಬರ್ರಿ ಅಂತ ಇವತ್ತಿಗೂ ನಾವು ನಮ್ಮ ತಂದೆ ಹೋಗಿ ಬನ್ನಿ ಅಂತ ಮಾತಾಡ್ತೀವಿ. ಅವರು ಹೋಗಮ್ಮ ಬಾರಮ್ಮ ಇಲ್ಲ, ಎಲ್ಲ ಪ್ಲೂರಲ್ಲೇ ನಮ್ಮ ಮನೆಯಲ್ಲಿ. ಸೊ ಬಂದ ತಕ್ಷಣ ಕೂತ್ಕೊಂಡು ಮಾಡಿ ಎಲ್ಲ ಮಾಡಿ ಈ ಥರ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತೆಲ್ಲ ಅವ್ರು ಫುಲ್ ಎದೆ ಹಿಡ್ಕೊಂಡ್ರು ನಮ್ಮಪ್ಪ. ಏನೋ ಮದುವೆ ಈ ಸಬ್ಜೆಕ್ಟ್ ಚೇಂಜು. ಆಮೇಲೆ ಸರಿ ಇದು ಮಾತಾಡಿ ನೀವು ಹೋಗಿ ಅಂತೆಲ್ಲ ಅವರೆಲ್ಲ ಹೋದ್ಮೇಲೆ ನನ್ನ ಕೂರ್ಸ್ಕೊಂಡು ಏನಿದು ನಮ್ಮ ಅಪ್ಪನೇ ಗೊತ್ತಿಲ್ಲ, ನಮ್ಮ ಅಪ್ಪನ ಹತ್ರ ನಾನು ಹೇಳ್ತಾ ಇದ್ದೆ ನಮ್ಮ ಅಪ್ಪನೇ ಗೊತ್ತಿಲ್ಲ ಅಂತ. ನನಗೆ ನಿಜ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನೇನು ಅಂದರೆ ಅಂದರೆ ದೇ ಥಿಂಕಿಂಗ್ ದಟ್ ಐ ಮೀನ್ ಓಡಾಡ್ತಾ ಇದ್ದೀವಾ, ಆರ್ ವಿ ಗೋಯಿಂಗ್ ಅರೌಂಡ್ ಡೇಟಿಂಗ್ ಈಚ್ ಅದರ್. ಡೇಟ್ ಅನ್ನೋ ಡಿ ಕೂಡ ಇಲ್ಲ ನಮ್ಮಲ್ಲಿ ಅಂತ. ಬಿಕಾಸ್ ಐ ಹ್ಯಾವ್ ನೆವರ್ ಇವನ್ ಗಾನ್ ಟು ಒನ್ ಐಸ್ ಕ್ರೀಮ್ ತಿನ್ನೋಕೆ ಕೂಡ ಹೋಗಿಲ್ಲ ನಾವು. ಸೊ ನನ್ಗೆ ಗೊತ್ತಿಲ್ಲ ನನ್ಗೇನು ಮಾಡಲಿ. ಐ ವಾಸ್ ಲೈಕ್ ಟೋಟಲಿ ಒಂಥರ ಕನ್ಫ್ಯೂಷನ್. ನಮ್ಮಮ್ಮ ಅಂದರು ನಿಂಗೆ ಇಷ್ಟನ ಮದುವೆ ಮಾಡ್ಕೊಳಕ್ಕೆ ಅಂತ ಕೇಳಿದ್ರು ನಮ್ಮಮ್ಮ. ನಾನು ಹೇಳಿದೆ ಗೊತ್ತಿಲ್ಲ ನನಗೆ ಅಂದೆ. ನಾನು ಇಲ್ಲ ಅನ್ನಲಿಲ್ಲ, ನನ್ಗೆ ಗೊತ್ತಿಲ್ಲ ಅಂದೆ. ವಾಟ್ ಈಸ್ ಗೊತ್ತಿಲ್ಲ? ಅವ್ರ ಮನೆಗೆ ಬಂದಿದ್ದಾರೆ ಕೇಳೋಕ್ಕೆ. ಹೇಳಿದೆ ಹಾಂ ಈಸ್ ಅ ವೆರಿ ನೈಸ್ ಮ್ಯಾನ್ ಅಮ್ಮ, ತುಂಬ ಒಳ್ಳೆ ಮನುಷ್ಯರು, ತುಂಬ ಒಳ್ಳೆ ಸದ್ಗುಣ ಇದೆ. ಮನೆ ಇದೆಯಾ, ಮಠ ಯೂಶ್ವಲಿ ಕೇಳ್ತಾರಲ್ವ. ಮನೆ ಮಠ ಅಲ್ಲ, ಕೆಲಸನೂ ಇರಲಿಲ್ಲ ಅವ್ರ ಹತ್ರ, ಕೆಲಸನೂ ಇರಲಿಲ್ಲ. ಆಮೇಲೆ ಅದೆಲ್ಲ ಅಂದರೆ ಆವಾಗಲೇ ನಾನು ಎಷ್ಟು ಐ ಮೀನ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಇನ್ ದೋಸ್ ಟೈಮ್ಸ್. ಆವಾಗ ನಾನು ಅದೆಲ್ಲ ಇಮ್ಮೆಟೀರಿಯಲ್ ಅಲ್ವಾ ಅಂತಂದೆ ನಾನು. ಮನೆ ಮಠ ಅನ್ನೋದು ಇಸ್ ಸೋ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಲವ್. ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಇದ್ರೆ ನಾನು ಒಂದು ಅಂದ್ಕೊಂಡ್ಬಿಟ್ಟಿದ್ದೆ, ನಾನು ಐ ಹ್ಯಾವ್ ಟು ಗ್ರೋ ವಿತ್ ಮೈ ಹಸ್ಬೆಂಡ್ ಅಂತ. ಐ ಡೋಂಟ್ ವಾಂಟ್ ಅ ಪರ್ಸನ್ ಈಸ್ ಆಲ್ರೆಡಿ ಹ್ಯಾವಿಂಗ್ ಅ ಹೌಸ್, ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಎವ್ರಿಥಿಂಗ್. ಅಂದರೆ ನಂದೇನು ಬಂತು ಕಾಂಟ್ರಿಬ್ಯೂಷನ್? ಮದುವೆ ಆಗಿ ಇಬ್ಬರು ಪಾರ್ಟ್ನರ್ಸ್ ಒಟ್ಟಿಗೆ ಇದ್ದಾರೆ ಅಂದರೆ ದೇ ಹ್ಯಾವ್ ಟು ಗ್ರೋ ಟುಗೆದರ್ ಆ್ಯಂಡ್ ಬಿಲ್ಡ್ ಸಮಥಿಂಗ್ ಬ್ಯೂಟಿಫುಲ್. ಹೌದು, ಐ ಥಾಟ್ ದಿಸ್ ಇಸ್ ಅ ವೆರಿ ನೈಸ್ ಆಪರ್ಚುನಿಟಿ. ಇದು ಒಳ್ಳೆ ಅವಕಾಶ ನನಗೆ. ಅಂದರೆ ಈ ಮನುಷ್ಯನ ಹತ್ರ ಏನೂ ಇಲ್ಲ, ಬಟ್ ಹೀ ಈಸ್ ಫುಲ್ ಆಫ್ ಟ್ಯಾಲೆಂಟ್ ಆ್ಯಂಡ್ ಒಳ್ಳೆ ಮನಸ್ಸು, ಒಳ್ಳೆ ಹೃದಯ. ಸೊ ಐ ಆಮ್ ಆಲ್ಸೋ ಆ್ಯಸ್ ಎವ್ರಿಬಡಿ ಸೇಸ್ ಐ ಆಮ್ ಟ್ಯಾಲೆಂಟೆಡ್. ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ, ವಿ ಸ್ಟಾರ್ಟ್ ಬಿಲ್ಡಿಂಗ್ ವಿತ್ ಈಚ್ ಅದರ್. ಅಂದರೆ ಕಟ್ಬೋದು, ಕನ್ಸ್ಟ್ರಕ್ಟಿಂಗ್. ಸೊ ಇಬ್ಬರು ಒಟ್ಟಿಗೆ ಬೆಳಿಬೇಕು ಅನ್ನೋ ಮಹದಾಸೆ. ನಾನು ಹೇಳಿದೆ ಐ ಹ್ಯಾವ್ ನೋ ಪ್ರಾಬ್ಲಮ್, ನಾನು ಮದುವೆ ಮಾಡ್ಕೋತೀನಿ ಅಂತಂದ್ಬಿಟ್ಟು. ಏನೂ ಇಲ್ಲ ಬ್ಯಾಕ್ಗ್ರೌಂಡಲ್ಲಿ, ಏನೂ ಇಲ್ಲ, ಲವ್ ಇಲ್ಲ, ಫ್ಯೂಚರ್ದು ಯೋಚನೆ ಇಲ್ಲ, ಏನಿಲ್ಲ, ಮಾಡ್ಕೋತೀನಿ ಅಂದ ತಕ್ಷಣ ಅವರು ನೋಡು ನಮ್ಮಮ್ಮ ಬ್ಯೂಟಿಫುಲ್ ಹೌ ಮೆಚ್ಯೂರ್ಡ್ ಮೈ ಪೇರೆಂಟ್ಸ್ ವರ್ ಅಂತಂದರೆ ಬಂದು ಹೇಳಿದ್ರು ನಮ್ಮಮ್ಮ, ಯಾವತ್ತೂ ನಾವು ತಗೊಳ್ಳುವಂತಹ ನಿರ್ಧಾರಕ್ಕೆ ನಮಗೆ ಸಫರ್ ಅಲ್ಲ, ಡೋಂಟ್ ಇನ್ಸಲ್ಟ್ ಯುವರ್ ಡಿಸಿಷನ್. ಏನ್ ಬ್ಯೂಟಿಫುಲ್ ಲೈನ್ ಅದು ನಮ್ಮಮ್ಮ ಹೇಳಿದ್ದು. ನೆವರ್ ಎವರ್ ಇನ್ಸಲ್ಟ್ ಯುವರ್ ಡಿಸಿಷನ್. ಆ ನಿರ್ಧಾರಕ್ಕೆ ನೀನು ಅವಮಾನ ಮಾಡಬೇಡ. ನೀನೇನು ನಿರ್ಧಾರ ತಗೋತೀಯೋ ಅದು ವರ್ಕ್ ಮಾಡೋ ಥರ ನೀನು ಲೈಫ್ನ ಲೀಡ್ ಮಾಡಬೇಕು, ಅದಕ್ಕೆ ಅವಮಾನ ಮಾಡಬಾರ್ದು. ಅಲ್ವಾ? ಇದು ಸಚ್ ಅ ನೈಸ್ ವಿಚ್ ಮದರ್ ವಿಸ್ ಸೇ ದ್ಯಾಟ್. ಯಾವ ತಾಯಿನೂ ಅದನ್ನು ಹೇಳಲ್ಲ. ಆಮೇಲೆ ಆಯಿತು, ಅವರಮ್ಮ ಎಲ್ಲ ಬಂದರು ಆ್ಯಂಡ್ ದೇ ವರ್ ಸೋ ಹ್ಯಾಪಿ. ಆ್ಯಂಡ್ ಮದುವೆ ಪ್ಯಾಲೇಸಲ್ಲಿ ಮದುವೆ ಆಯಿತು ನಮ್ಮದು. ನಮ್ಮದೇ ಫಸ್ಟ್ ಲೈವ್ ಎಡಿಟಿಂಗ್ ಇನ್ ಬ್ಯಾಂಗ್ಳೂರ್. ನಮ್ಮ ಮದುವೆನ ಲೈವ್ ಎಡಿಟಿಂಗ್ ಆಯಿತು. ತುಂಬ ಚೆನ್ನಾಗಾಯಿತು ಮದುವೆ. ದೆನ್ ಅಫ್ಕೋರ್ಸ್ ಇಟ್ ಹ್ಯಾಸ್ ಇಟ್ಸ್ ಓನ್. ಇವತ್ತಿಗೆ 31 ವರ್ಷ, 31ನೇ ವರ್ಷದಲ್ಲಿ ಇದ್ದೀವಿ ನಾವಿಬ್ಬರು. ಸ್ಟಿಲ್ ವಿ ಆರ್ ದೇರ್ ಟುಗೆದರ್. ಅದಕ್ಕೆ ನೀವು ಮೊನ್ನೆ ಒಂದು ಏನೋ ರಿಯಾಲಿಟಿ ಶೋನಲ್ಲಿ ವಿನ್ ಆಗಿದ್ದು ಕೂಡ ಅದಕ್ಕೆ. ಹ್ಯಾಪಿಲಿ ಮ್ಯಾರಿಡ್, ಆ್ಯಕ್ಚುಲಿ ವೆರಿ ಹ್ಯಾಪಿಲಿ ಮ್ಯಾರಿಡ್. ಇನ್ಫ್ಯಾಕ್ಟ್ ಐ ನೆವರ್ ಥಿಂಕ್ ಅದು ಹಂಗೆ ಇರಲಿ, ಮುಂದೇನೂ ಒಂದಷ್ಟು ಆದರ್ಶಗಳು ಬರಲಿ. ಅಲ್ಲ ಅಂದರೆ ನನಗೆ ಅದು ಮದುವೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಅದು ಅಂತ ಮದುವೆ ಅಂದ ತಕ್ಷಣ ಒಂಥರ ಏನೋ ಎಲ್ಲರಿಗೂ ಒಂಥರ ಸಡನ್ ಚೇಂಜೇ ಆಗೋಗ್ಬಿಡುತ್ತೆ, ಕಟ್ಟು ಅಥವಾ ಹಿಂಗೆ ಕೂಡ ಹಾಕ ಅನ್ನೋ ಫೀಲಿಂಗು ಅಂತ ಅನ್ಸುತ್ತೆ. ಬಟ್ ನನ್ಗೆ ಯಾವತ್ತು ನನ್ನ ಮನೇಲಿ ನಾನು ಹೆಂಗಿದ್ನೋ ಇವತ್ತಿಗೂ ನಾನು ಅಫ್ಕೋರ್ಸ್ ಇವತ್ತು ನಮ್ಮ ಮನೇಲೇ ಇರೋದು,
ಆದರೂ ಕೂಡ ನಮ್ಮ ಅಪ್ಪ ಅಮ್ಮನ ಜೊತೆ ಎಷ್ಟು ಫ್ರೀ ಆಗಿ ನಾವು ಅವ್ರ ಹತ್ರ ಏನು ನನ್ನ ಅಂಡರ್ ದ ಸನ್ ಏನು ಮಾತಾಡಬಹುದಿತ್ತು, ಇವತ್ತಿಗೂ ಪಂಡಿತ್ ಹತ್ರ ಎಲ್ಲ ಮಾತಾಡ್ತೀನಿ ನಾನು. ಸೊ ಈಸ್ ಮೋರ್ ಲೈಕ್ ಫ್ರೆಂಡ್ ಆರ್ ಸಿಬ್ಲಿಂಗ್. ನಂಗೆ ಏನಾರು ಒಬ್ಬ ಅಣ್ಣ ಇದ್ದಿದ್ರೆ ಚಿಕ್ಕ ಮಕ್ಕಳಿಂದ ಒಟ್ಟಿಗೆ ಬೆಳೆದಿರ್ತಾರೆ, ಹಂಗೆ ಇದ್ದಾರೆ ಅವರು ನನ್ನ ಜೊತೆನಲ್ಲಿ. ಒಳ್ಳೆ ಗಂಡ ಒಳ್ಳೆ ಫ್ರೆಂಡ್, ಒಳ್ಳೆ ಫ್ರೆಂಡ್ ಒಳ್ಳೆ ಗಂಡ. ನನಗೆ ಇಟ್ ಇಸ್ ಲೈಕ್ ಒಂದು ಸಿಬ್ಲಿಂಗ್ ತರನೇ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಬ್ರು ವಿ ಆರ್ ಸೋ ಗುಡ್ ಫ್ರೆಂಡ್ಸ್ ಅಂದ್ರೆ ವಿ ಕಾಂಟ್ ಲಿವ್ ವಿತೌಟ್ ಈಚ್ ಅದರ್. ವಿ ಕಾಂಟ್ ಇವನ್ ಇಮ್ಯಾಜಿನ್. ದೋ ವಿ ಆರ್ ತುಂಬ ವರ್ಷದ ಅಂತರ ಇದೆ ನನಗೂ ಅವ್ರಿಗೂ, ತುಂಬ ದೊಡ್ಡವರು ಅವರು. ಆದರೂ ನನಗೆ ಐ ಫೀಲ್ ಲೈಕ್ ಈಸ್ ಮೈ ಬಡಿ, ನನ್ನ ಬೆಸ್ಟ್ ಫ್ರೆಂಡ್ ಅಪ್ಪ ಇವರು ಅಂತ. ಏನು ಬೇಕಾದ್ರೂ ಮಾತಾಡ್ಬೋದು ಅವ್ರ ಹತ್ರ. ಆಮೇಲೆ ಐ ಡೋಂಟ್ ಹ್ಯಾವ್ ಟು ಲುಕ್ ಬ್ಯೂಟಿಫುಲ್, ಐ ಡೋಂಟ್ ಹ್ಯಾವ್ ಟು ಡ್ರೆಸ್ ಅಪ್. ನನ್ನ ಗಂಡ ಬಂದ ಅಂದ ತಕ್ಷಣ ನಾನು ಶೃಂಗಾರ ಮಾಡ್ಕೋಬೇಕಾಗಿಲ್ಲ, ಅಥವಾ ನಾನು ಅಯ್ಯೋ ಇದು ನನ್ನ ಗಂಡನ ಇಂಪ್ರೆಸ್ ಮಾಡೋಕ್ಕೆ ಇದು ಮಾಡಿ ನಾನು ಏನೂ ಮಾಡಲ್ಲ. ಐ ವಿಲ್ ಸ್ಟೇ ಆ್ಯಸ್ ಬಿಂದಾಸ್ ಆಸ್ ಎನಿಬಡಿ. ಇವಾಗ ನಾನು ಯಾವುದೋ ನನ್ನ ಫ್ರೆಂಡ್ ಬರ್ತಾಳೆ ಅಂದರೆ ನಾನೇನು ಎಲ್ಲ ಡ್ರೆಸ್ ಮಾಡ್ಕೊಂಡು ಕೂತ್ಕೋತೀನಿ, ಇಲ್ಲ ಬರೆಯ ಕುತ್ಕೊಳ್ಳಲ್ಲ, ಚಿಲ್ಲೊಡಿಯಾರ ಬೇರೆಯವ್ರಿಗೆ ತಾನೆ ಚಿಲ್ಲೊಡಿಯೋಣ ಅಂತೀವಿ ನಾವು. ಸೊ ಇವಾಗ ಪಂಡಿತ್ ಜೊತೆ ನಾನು ಚಿಲ್ಲೊಡಿತಾ ಇದ್ದೀವಿ. ಇಟ್ ಈಸ್ ಲೈಕ್ ಮಸ್ತಿ, ಮಜಾ ಮಾಡ್ತಾ ಇದೀವಿ ಇಬ್ರು. ಸೋ ಸ್ವೀಟ್ ಆಫ್ ಯು. ಬಟ್ ಇವಾಗ ಇಬ್ರದ್ದು ಇಷ್ಟು ಒಬ್ಳೆ ಮಗಳು ಅಲ್ಲ? ಒಬ್ಳೆ. ಏನ್ ಮಾಡ್ತಿದ್ರು? ನನ್ನ ಮಗಳು ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರ್ ಅವಳು. 2017 ಶಿ ಕೇಮ್ ಆಸ್ ಅ ಇಂಜಿನಿಯರ್ ಆ್ಯಂಡ್ ಶಿ ಜಾಯಿಂಡ್ ಅಮೆಝಾನ್ ಅಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದಾಳೆ. ಆಯ್ತು, 8 ವರ್ಷದಿಂದ ಅಮೆಝಾನ್ ಅಲ್ಲಿ ಇದ್ದಾಳೆ. ವೆರಿ 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 ಬ್ಲೆಸ್ಡ್ ಚೈಲ್ಡ್ ವಿ ಹ್ಯಾವ್. ತುಂಬ ಟ್ಯಾಲೆಂಟೆಡ್, ಹೈಲಿ ಟ್ಯಾಲೆಂಟೆಡ್. ಶಿ ಇಸ್ ಅ ಥಿಯೇಟರ್ ಪರ್ಸನಾಲಿಟಿ. ವಿಜಯಶ್ರೀ ತಂಡದಲ್ಲಿ ಇವಾಗ ಪ್ರಸ್ತುತ ನಾಟಕಗಳು ಮಾಡ್ತಾ ಇದ್ದಾಳೆ. ಆಮೇಲೆ ಕಥಕ್ ಡಾನ್ಸರು ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಚೈಲ್ಡ್. ಇವಾಗ ಹೆಂಗಂದ್ರೆ ಇಬ್ರು ಗ್ಯಾಂಗ್ ಇದ್ವಿ, ಈಗ 3 ಜನ ಗ್ಯಾಂಗ್ ಆಗ್ಬಿಟ್ಟಿದೀವಿ. ಈಗ 3 ಜನ ಚಿಲ್ಲೊಡಿತೀವಿ ಅಲ್ಲ, ಒಬ್ರು ಆ್ಯಡ್ ಆದ್ರು. ಸೊ ಎಲ್ಲ ನಾವು 3 ಜನ ನೆನ್ಪು ಮಾಡಿದ್ರು ಚಕ್ಕಂತ ಕಾರ್ ಹತ್ತೀವಿ, ಹೋಗ್ತಾ ಇರ್ತೀವಿ. ಎಲ್ಲಂದ್ರಲ್ಲಿ ಆರಾಮಾಗಿ ಟೆಂಟ್ ಹಾಕ್ತೀವಿ, ಆರಾಮಾಗಿರ್ತೀವಿ. ಸೊ ಇಟ್ ಈಸ್ ಲೈಕ್ 3 best friends hanging around. So cute. ಅಂದರೆ ಇದನ್ನ ಕೇಳೋಕ್ಕೆ ಖುಷಿ ಆಗುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಹಾಗೆ ನಮ್ಮ ಲೈಫಲ್ಲಿ ಎಲ್ಲದೂ ಪಾಸಿಟಿವ್ ಆಗೇ ಇರುತ್ತೆ. ಅದಕ್ಕೊಂದು ಗುಡ್ ಎಕ್ಸಾಂಪಲ್ ನೀವು. ಯಾವಾಗಲೂ ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್ಡ್ ಆಲ್ಸೋ. ಸುಮ್ಮನೆ ನಾವು ಬೋಧನೆ ಮಾಡಕ್ಕೆ ಮಾತ್ರ ಆದರ್ಶಗಳನ್ನು ಇಟ್ಕೊಂಡ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಆದರ್ಶಗಳು ನೀವು ಪಾಲಿಸಿದ್ರೆ ಮಾತ್ರ ಬೋಧನೆ ಮಾಡಿ ಅಂತೀನಿ ನಾನು. ನಾನು ಪಂಡಿತ್ತು ಅದರಲ್ಲಿ ತುಂಬ ಬಿಲೀವ್ ಮಾಡ್ತೀವಿ. ತುಂಬ ಸಿಂಪಲ್ ಲೈಫ್ ಲೀಡ್ ಮಾಡ್ತೀವಿ ನಾವು. ಯಾವ ಲಕ್ಸುರಿಯಸ್ ಎಕ್ಸ್ಪೆಕ್ಟೇಷನ್ಸ್ ಇಬ್ಬರಿಂದ ಒಬ್ರಿಗೊಬ್ರಿಂದ ಇಲ್ಲ, ಯಾರಿಂದಾನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನಮಗೆ. ಆಮೇಲೆ ಹೀಗೆ ಬದುಕಬೇಕು, ಹಾಗೆ ಬದುಕಬೇಕು, ನಮ್ಗೆ ಅದೇ ಕಾರ್ ಬೇಕು, ನಮ್ಗೆ ಇದೇ ಡ್ರೆಸ್ ಬೇಕು, ಅಥವಾ ನಮ್ಗೆ ಇದೇ ಹೇಳಲ್ಲ ಕಾಜಲ್ಲು ನನ್ನ ಮನೆ ಬಾಡಿಗೆ ಅಂತ. ನಾನು ನೋ ಬೆಡ್ರೂಮ್ ಕಿಚನ್ ಇಂದ ಬಂದವಳು. 1 ರೂಮು 1 ಕಿಚನ್ ನನ್ನ ಮದುವೆ ಆಗಿ ಹೋಗಿದ್ದು. ಅಲ್ಲಿಂದ ನಾವು ಬದುಕನ್ನ ಕಟ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ನಾನು ಪಂಡಿತ್ ಒಟ್ಟಿಗೆ ಬೆಳೆದ್ವಿ ಅನ್ನೋದ್ರಲ್ಲಿ ತುಂಬಾ ಹೆಮ್ಮೆ ಇದೆ ನನಗೆ. ಯಾಕಂದ್ರೆ ಅವ್ರು ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಆಲ್ರೆಡಿ ಇದ್ರೆ ನಂದೇನ್ ಬಂತು ಕಾಂಟ್ರಿಬ್ಯೂಷನ್? ವಾಟ್ ಬಿಗ್ ಡೀಲ್ ಐ ಆಮ್ ಗೋಯಿಂಗ್ ಟು. ಈಗ ಒಂದ್ ಮನೇಲಿರೋ ಒಂದು ಸ್ಪೂನ್ ಇಂದ ಹಿಡಿದು ಕಾರಿಂದ ಹಿಡಿದು ಎಲ್ಲ ವಿ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್. ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೀವಿ. ಆಮೇಲೆ ತುಂಬಾ ಪ್ರೊಫೆಷನಲ್ ಆಗಿ ತುಂಬಾ ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡಿದೀವಿ. ಇವತ್ತಿಗೂ ನಾನಾಗ್ಲಿ ಪಂಡಿತ್ ಆಗಲಿ ಎಥಿಕ್ಸ್ ಬಿಟ್ಟು ಹೋಗಬಾರ್ದು ಅಂತ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಏನೇ ಆಗೋಗ್ಲಿ ನಮಗೆ ಒಂದು ವರ್ಷ ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ, ವಿ ಆರ್ ನಾಟ್ ಗೋಯಿಂಗ್ ಟು ಕ್ರಾಸ್ ಅವರ್ ಎಥಿಕ್ಸ್ ಇಟ್ಕೊಂಡೇ ಕೆಲಸ ಮಾಡಬೇಕು. ಒಬ್ರಿಗೆ ಅನ್ಯಾಯ ಮಾಡಬಾರ್ದು, ಒಬ್ರಿಗೆ ಹರ್ಟ್ ಮಾಡಬಾರ್ದು, ಒಬ್ರಿಗೆ ಮೋಸ ಮಾಡಬಾರ್ದು. ಏನೋ ಇರೋದ್ರಲ್ಲಿ ಏನಿರುತ್ತೋ ಅದ್ರಲ್ಲಿ ಬದುಕೋಣ. ನಮ್ಗೆ ಆರಾಮ್ಸೆ ಬದುಕ್ಬೋದು, ಯಾಕಂದ್ರೆ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನಿಜ, ಬೆಳಬೇಕು ಅಂತಿಲ್ಲ, ಏನಿಲ್ಲ. ನಿರೀಕ್ಷೆಗಳು ನಮ್ಮನ್ನ ತುಂಬಾ, ಅದು ಹೇಳಿದ್ದೆ ನಾನು ಒಂದು ರಿಯಾಲಿಟಿ ಶೋಲಿ. ಇದುವರೆ ತನಕ ನನ್ನ ಹತ್ರ ಚಿನ್ನ ಅಂತ ಏನೂ ಇಲ್ಲ. ನನಗೆ ತಗೋಬೇಕು ಅನ್ನೋ ಆಸೆನೇ ಇಲ್ಲ ನನಗೆ. ಏನು ಇರೋಕ್ಕೊಂದು ಏನ ಬೇಸಿಕ್ ಏನು ಬೇಕು? ಇರೋಕ್ಕೊಂದು ಮನೆ ಬೇಕು, ಇದೆ. ಓಡಾಡೋಕೆ ಗಾಡಿ ಬೇಕು, ಇದೆ. 3 ಹೊತ್ತು ಊಟ ಬೇಕು, ಇದೆ. ಇನ್ನೇನ್ ಬೇಕು ಗುರು? ಆಮೇಲೆ ಟೈಮ್ ಎಲ್ಲಿದೆ? ಹೌ ವಿಲ್ ಯು ಎಂಜಾಯ್ ಇಫ್ ಯು ಗೆಟ್ 1 crore? 1 ಕೋಟಿ ಕೊಟ್ಟೆ ಅಂತ ಇಟ್ಕೊಳ್ಳಿ, ಎಂಜಾಯ್ ಮಾಡೋಕ್ಕಾದ್ರೂ ನಿಮ್ಗೆ ಬರ್ಬೇಕಲ್ಲ. ಅದು 1 ಕೋಟಿ ಇಟ್ಕೊಂಡು ತಿನ್ನ 3 ಹೊತ್ತು ಅನ್ನ ಅಷ್ಟೇ, 3 ಹೊತ್ತು ಊಟ. ಅದ್ರಲ್ಲಿ ಇನ್ನು ಎಷ್ಟು ನಾವು ಖರ್ಚು ಮಾಡಿ. ಎಷ್ಟು ಸಿಂಪಲ್ ಅಲ್ಲ? ವೆರಿ ಸಿಂಪಲ್. ವಿ ಬೋತ್ ಬಿಲೀವ್ ಇನ್ ಅ ಸಿಂಪಲ್
ಸಿಂಪಲ್ ಲೈಫ್ ಸ್ಟೈಲ್. ನಾವ್ ಎಷ್ಟು ಸರಳವಾಗಿರ್ತೀವೋ ಅಷ್ಟು ಬ್ಯೂಟಿಫುಲ್ ಆಗಿ ಲೈಫ್ ಲೀಡ್. ಅಯ್ಯೋ ಟೆನ್ಷನ್ ಇರಲ್ಲ ನಿಮ್ಗೆ. ಈ ಚಿನ್ನ ಇದ್ರೆ ಅದನ್ನೆಲ್ಲ ಕಾಯ್ಕೊಂಡು ಕುತ್ಕೊಳ್ಳೋದು, ಒಂಥರ ಆಸೆ ಇದ್ರೆ ಅದು ತುಂಬಾನೇ ಕಷ್ಟ. ಆಸೆ ಇದ್ರೆ ಆಸೆ ದುಃಖಕ್ಕೆ ಮೂಲ. ಎಂಥ ಲೈನ್ ನೋಡಿ ಬರ್ದಿದ್ದಾರೆ, ಆಸೆ ದುಃಖಕ್ಕೆ ಮೂಲ ಅಂತ. ಸೊ ನಿಮ್ಗೆ ಆಸೆ ಬೆಳೀತಾ ಹೋದಷ್ಟು ಏನಾಗುತ್ತೆ, ಅದು ಇವಾಗ ನನಗೆ ನಾನು BMW ಓಡಾಡಬೇಕಲ್ಲ ಅಂತ ಆಸೆ ಇದ್ಬಿಟ್ರೆ ಇವಾಗ ಏನೋ ಒಂದು ಸರ್ಕಸ್ ಮಾಡಿ ನೀವು ಒಳ್ಳೆ ಕೆಲಸ ಮಾಡ್ತಿರೋ ಕೆಟ್ಟ ಕೆಲಸ ಮಾಡ್ತಿರೋ ಅದು ನಿಮಗೆ ರಿಯಲೈಸ್ ಆಗಲ್ಲ. ಒಟ್ಟು ಬೇಕು ನಿಮಗೆ ಅಷ್ಟೇ. ನನಗೆ ನಿಜ ನನಗೆ ಆರಾಮಾಗಿ ನಾನು ಹೇಳ್ತೀನಿ, ಕಾರ್ ತೆಗಿಬಿಟ್ರೆ ಆರಾಮಾಗಿ ಆಟಲ್ ಹೋಗೋಣ ಬರ್ತೀನಿ. ಸೀರಿಯಸ್ಲಿ ಈ ಟ್ರಾಫಿಕ್ ಅಲ್ಲಿ ಈ ಪಾರ್ಕಿಂಗ್ ಗಲಾಟೆಯಲ್ಲಿ ಕಾರ್ ತೆಗಿಬೇಡಿ ಅಂತೀನಿ ನಾನು. ಅವ್ರು ಯಾವಾಗ್ಲೂ ಏನಿದು ಯಾವ ಸೀಮೆ ಹುಡುಗಿ ಕಡೆ ಏನೋ ಬಟ್ಟೆ ಕೊಡಿಸ್ತೀನಿ ಅಂದ್ರೆ ಬೇಡ ಅಂತ್ಯ, ಏನಾರು ಕೊಡಿಸ್ತೀನಿ ಅಂದ್ರೆ ಬೇಡ ಬೇಡ ಅಂತ್ಯ. ಏನ್ ನನ್ಗೆ ಒಂದೇ ಒಂದು ಹುಚ್ಚು ಅಂದ್ರೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಆಸೆ ನನಗೆ. ಸೊ ಏನಾರು ಹೋಗ್ಬೇಕು ಅನ್ಸೋದ್ರೆ ಇಬ್ರು ಕಾರ್ ಹತ್ಕೊಂಡು ಹೊಟ್ಟೋಗಿರ್ತೀವಿ. ಎಷ್ಟೋ ಜೊತೆ ಬಟ್ಟೆನೂ ತಗೊಂಡೋಗಿರಲ್ಲ. We would have not even carried bags. ಹಂಗೆ ಏನೇನು ಸಿಗತ್ತೋ ಎಲ್ಲೆಲ್ಲಿ ಸಿಗತ್ತೋ ಏನೇನು ತಿನ್ನೋದು ಹೋಗ್ತಾ ಇರೋದು ಬರ್ತಾ ಇರೋದು ಅಷ್ಟೇ. ಸೊ ಆ ರಂಗಭೂಮಿ ಅದನ್ನ ಕಲಿಸಿದೆ ನಮಗೆ, ಹೆಂಗೆ ನಾವು ಸರ್ವೈವ್ ಆಗಬೇಕು ಅನ್ನೋದನ್ನ ಕಲಿಸಿದೆ. ಸೊ ನನ್ ಎಲ್ಲರಿಗೂ ಅದನ್ನೇ ಹೇಳೋದು, ಸಿಂಪಲ್ ಆಗಿರಿ, ಆರಾಮಾಗಿರಿ, ಖುಷಿಯಾಗಿರ್ತೀರಿ, ಸಂತೋಷವಾಗಿರಿ. ಒಳ್ಳೆ ಆರ್ಟಿಸ್ಟ್ ನೀವು, ಇಷ್ಟು ಚೆನ್ನಾಗಿ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್. ಬಟ್ ಡಬ್ಬಿಂಗಿಗೆ ಹೆಂಗ್ ಅಂಟ್ಕೊಂಡ್ಬಿಟ್ರಿ ಇಷ್ಟೊಂದು? ಓಂ ಅಂತ ಒಂದು ಸಿನಿಮಾ ಬಂತು 1995ರಲ್ಲಿ. ಅವಾಗ ಸರ್ವಮಂಗಳ ಅವರು ಆಕ್ಚುಲಿ ಡಬ್ ಮಾಡ್ತಾ ಇದ್ರು ಪ್ರೇಮ ಅವ್ರಿಗೆ. ಸೊ ಶಿ ಡಿಡ್ಂಟ್ ಫಿನಿಶ್ ದ ಮೂವಿ. ಅವರು ಪೂರ್ತಿ ಕಂಪ್ಲೀಟ್ ಮಾಡಲಿಲ್ಲ ಇದನ್ನ. ಅವರು ಅರ್ಧದಲ್ಲೇ ಬಿಟ್ಟು ಹೊಟ್ಟೋದ್ರು ಸರ್ವಮಂಗಳ ಅವರು. ಅವಾಗ ಅವ್ರಿಗೆ ಉಪೇಂದ್ರ ಅವರು ಹೊಸ ವಾಯ್ಸ್ ಕೊಡಿಸ್ರಿ, ಹೊಸ ತರಣ ಅಂತೇಳಿ ಗಲಾಟೆ. ಜೈರಾಜ್ ಅಂತ ಒಬ್ರು ಡಬ್ಬಿಂಗ್ ಆರ್ಟಿಸ್ಟ್ ಇದ್ದಾರೆ, ಹೂಸ್ ಆಲ್ಸೋ ಅವರು ರಂಗಭೂಮಿ ಕಲಾವಿದರು. ಅವರು ಈ ಥರ ಸುನೇತ್ರಾ ಪಂಡಿತ್ ಅಂತ ಒಬ್ರು ಹೊಸೊಬ್ರು ಬಂದಿದ್ದಾರೆ ರಂಗಭೂಮಿಗೆ. ಅವ್ರನ್ನ ಟ್ರೈ ಮಾಡಿದ್ವಿ, ಕರ್ಸಿ ಅಂತ. ಸರಿ ಅವ್ರು ಹೆಂಗೋ ನನ್ನ ಹಿಡಿದು, ಅವಾಗೇನು ಫೋನ್ ಇಲ್ಲ, ಪೇಜರ್ ಇಲ್ಲ, ಏನಿಲ್ವಲ್ಲ 1995ರಲ್ಲಿ. ಸೊ ಹೆಂಗೋ ಕಂಡಿಡಿದು ನನ್ನ ಬಂದರು, ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ರೆ 8-9 ಜನ ಆಲ್ರೆಡಿ ಕೂತಿದ್ದಾರೆ ವಾಯ್ಸ್ ಟೆಸ್ಟ್ಗೆ. ನಾನು ಇಷ್ಟೊಂದು ಜನ ಇದ್ದಾರೆ, ಇಷ್ಟು ಜನ ಒಬ್ಬೊಬ್ರು ಒಂದೊಂದು ಸೀನ್ ಮಾಡ್ತಾರಾ ಅಂತ ಏನು ನಂಗೆ ಗೊತ್ತೇ ಇಲ್ವಲ್ಲ. ಡಬ್ಬಿಂಗ್ ಅಂದರೆ ಏನೋ ಐಡಿಯಾನೇ ಇಲ್ಲ ನನಗೆ. ಡಬ್ಬಿಂಗ್ ಮಾಡ್ತಾರೆ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಏನು ಮಾಡ್ತಾರೆ ಇವರು ಅಂತ ಆ್ಯಸ್ ಯೂಶುವಲ್ ನನ್ನ ಕುತೂಹಲ, ನಾನು ತಿಳ್ಕೊಬೇಕು ಅನ್ನೋ ಆಸೆ. ಒಳಗಡೆ ಹೋಗಿ ಕೂತ್ಕೊಂಡೆ, ಏನೋ ಮಾಡ್ತಿದ್ದಾರೆ, ಅದು ಮಾಡ್ತಾರೆ. ಸರಿ ಎಲ್ಲರನ್ನೂ ಕರೆದ್ರು, 1 by 1 ನನ್ನೂ ಕರೆದ್ರು. ನಾನು ಹೋದೆ. ಉಪೇಂದ್ರ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ ನನಗೆ. ಐ ಆಮ್ ನಾಟ್ ಅ ಫಿಲ್ಮಿ ಕಿಡ್, ಸೊ ಐ ಡೋಂಟ್ ನೋ ಅಬೌಟ್ ಫಿಲ್ಮ್ಸ್ ಅಂಡ್ ಟೆಲಿವಿಷನ್ಸ್. ಬಟ್ 95 ಓಂ ಸಿನಿಮಾ ಅಂದಾಗ ಉಪ್ಪಿ ಸರ್ ಕೂಡ ಇಲ್ಲ, ಅದಕ್ಕೆ ಮುಂಚೆ ಅವ್ರೇನೋ ಇದೆಲ್ಲ ಮಾಡಿದಾರೆ. ಕಾಶಿನಾಥ್ ಸರ್ ಜೊತೆ ಕೆಲಸ ಮಾಡಿದ್ರು, ಶಂಕರ್ನಾಗ್ ಸರ್ ಜೊತೆ ಕೆಲಸ ಮಾಡಿದ್ರು. ಬಟ್ ಈ ರೇಂಜಿಗೆ ಎಲ್ರಿಗೂ ಗೊತ್ತಿರ್ಲಿಲ್ಲ ಅನ್ಕೊಂತೀನಿ. ಬಟ್ ಓಂ ಆದ್ಮೇಲೆ ಗೊತ್ತಿತ್ತು, ಬಟ್ ತೀರಾ ನನಗಂತೂ ಏನು ಯಾರು ಅಂತ ಕೂಡ ಗೊತ್ತಿರಲಿಲ್ಲ. ನಾನು ಡೈರೆಕ್ಟ್ರು ಅಂದರೆ ಡೈರೆಕ್ಟ್ರಾ ಅಂತ ಫುಲ್ ನನಗೆ ಡೈರೆಕ್ಟ್ರ್ ಅಂದ ತಕ್ಷಣ ಅಂದ್ಬಿಟ್ಟು ಏನು ಮಾಡ್ತೀಯಮ್ಮ ಅಂದರು. ಮಾಡ್ತೀನಿ ಸರ್. ಡಬ್ಬಿಂಗ್ ಅಂದರೆ ಗೊತ್ತಾ ಅಂದ್ರೆ ಗೊತ್ತಿಲ್ಲ, ಸಿಂಕ್ ಅಂದರೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆಮೇಲೆ ನೋಡು ಇಲ್ಲಿ ಪಿಕ್ಚರ್ ದೊಡ್ಡ ಇವಾಗ ಥರ ಇಷ್ಟು ಚಿಕ್ಕ ಸ್ಟುಡಿಯೋಸ್ ಅಲ್ವೇ ಅಲ್ಲ, ಹ್ಯೂಜ್ ಚಾಮುಂಡೇಶ್ವರಿ ಸ್ಟುಡಿಯೋ, ಹ್ಯೂಜ್ ಸ್ಟುಡಿಯೋ, ದೊಡ್ಡ ಪರ್ದೆ, ಅದ್ರ ಮುಂದೆ ಮೈಕು ನಿಂತ್ಕೊಂಡು ನೋಡಿ ಈ ಸೀನ್ ಡಬ್ಬಿಂಗ್. ಅದೇ ಕಾಲೇಜಲ್ಲಿ ಒಂದು ಸೀನ್ ಬರುತ್ತಲ್ಲ ಪ್ರೇಮದು, ಏನೋ ಅನ್ಕೊಂಡಿದ್ಯಾ ಅಂತ ಏನೋ ಬೈತಾಳೆ ಅವಳು. ನಾನು ಹೇಳಿದ್ದೆ ನಾನು ಲವ್ ಮಾಡ್ತೀನಿ ಅಂತ. ನೀನೇಗೋ ಹೇಳಿದೆ ಆ ಸೀನು, ಅದನ್ನ ಆ ಸೀನ್ ಮಾಡ್ತೀಯಾ ಅಂತ ಆ ಸೀನ್ ಹಾಕಿದ್ರು. ಮಾಡ್ತೀಯ ಅಂದ್ರು. ಏನು ಹೆಂಗೆ ಮಾಡ್ಬೇಕು ಹೇಳಿ ಅಂತ ಅವ್ರು ತೋರಿಸಿದ್ರು. ಸಿಂಕ್ ಅಂದರೆ ಏನು, ಲಿಪ್. ಹೌದು, ಅವರೇ ಪಕ್ಕದಲ್ಲೇ ನಿಂತ್ಕೊಂಡು ಲಿಪ್ ಸಿಂಕ್ ಅಂದರೆ ಇದು. ಸರಿ ಸರ್ ಅಂದರೆ ಒಂದು ರಿಹರ್ಸಲ್ ಮಾಡ್ಬೋದಾ ಅಂದರೆ, ಅಲ್ಲ ರಿಹರ್ಸಲ್ ಅನ್ಬಾರ್ದು, ಮಾನಿಟರ್ ಅನ್ಬೇಕು. ಮಾನಿಟರಾ? ಟೇಕ್ ಮಾನಿಟರ್. ಅಲ್ಲ, ಮಾನಿಟರ್ ಇಸ್ ನಾಟ್ ಅಪ್ರೋಪ್ರಿಯೇಟ್ ವರ್ಡ್ ಅಲ್ವಾ ಸರ್ ಅಂತದೆ. ಅವ್ರು ಹಿಂಗೆ ನೋಡಿ ಅಲ್ಲ, ಮಾನಿಟರ್ ಅಂದರೆ ನಮಗೆ ಸಮಥಿಂಗ್ ವಿಚ್ ಇಸ್ ಡಿಸ್ಪ್ಲೇಡ್ ಆನ್ ಸಮಥಿಂಗ್ ಇಸ್ ಅ ಮಾನಿಟರ್. ಸೊ ಅಥವಾ ಕ್ಲಾಸ್ ಮಾನಿಟರ್ ಹೂ ಎಕ್ಸಾಮಿನ್ಸ್ ಇಸ್ ಅ ಮಾನಿಟರ್. ಆ ಥರ ನನ್ನ ತಲೆನಲ್ಲಿ ಈ ಮಾನಿಟರ್ ಬೇಡ ಆ ಮಾನಿಟರ್ ಬೇಡ ನನ್ಗೆ ಗೊತ್ತಿಲ್ವಲ್ಲ. ನಾನು ಸ್ವಲ್ಪ ಅಧಿಕ ಪ್ರಸಂಗಿ ಅದರಲ್ಲೆಲ್ಲ ಸ್ವಲ್ಪ. ಸರಿ ಆಯಿತು, ಮಾನಿಟರ್ ಮಾಡೋಣ. ಇಲ್ಲ A+A ಅಂತ ಎಲ್ಲ ಹೇಳಿದಾಗ ನಾವು ಯಾಕೆ ಅಂತ ಕೇಳೋದು. ನಾನು ಸ್ವಲ್ಪ ಹಂಗೆ ಸರಿ ಆಯಿತು ಮಾನಿಟರ್ ಮಾಡೋಣ ಮಾಡಿ ಸರ್. ಒಂದು ಮಾನಿಟರ್ ಮಾಡಿದೆ. ಸರಿ ಸರ್, ನಾನು ಐ ಆಮ್ ರೆಡಿ ಫಾರ್ ದ ರೆಕಾರ್ಡಿಂಗ್. ದಟ್ಸ್ ಕಾಲ್ಡ್ ಟೇಕ್. ಅದು ಐ ಆಮ್ ರೆಡಿ ಫಾರ್ ದ ಟೇಕ್ ಅದೇ. ಓಕೆ, ಟೇಕ್ ಮಾಡಿ. ಟೇಕ್ ಮುಗೀತು. ಓಕೆ ಫೈನ್, 1 more ಎಲ್ಲ ಏನೂ ಇಲ್ಲ.
ಟೇಕ್ ಆಗಿದ ತಕ್ಷಣ ತಿರುಗ್ಬಿಟ್ಟು ಬೇರೆಯವ್ರನ್ನೆಲ್ಲ ಕಳಿಸ್ಬಿಡಿ ಅಂತಂದ್ರು. ಬೇರೆಯವ್ರನ್ನೆಲ್ಲ ಕಳಿಸ್ಬಿಡಿ ಅಂದರೆ ಅರ್ಥ ಏನು? ಆಮೇಲೆ ನಿಮ್ಮ ವಾಯ್ಸ್ ಓಕೆ ಆಗಿದೆ ಮೇಡಮ್, ನೀವೇ ಡಬ್ ಮಾಡಬೇಕು. ಸರಿ ಸರ್, ಐ ಫಿನಿಶ್ ದಟ್ ಸೀನ್. ಅಲ್ಲಿ ಏನು ಸೀನ್ ಪ್ಲೇ ಮಾಡಿದ್ರು ಸರ್ ಬರ್ತೀನಿ ಸರ್. ಬರ್ತೀನಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮುಗೀತಲ್ಲ ಸೀನು. ಅಲ್ಲೋ ಗುರು, ಫುಲ್ ಸೀನ್ ಅಲ್ಲ, ಫುಲ್ ಪಿಕ್ಚರ್ ಮಾಡಬೇಕು ಅಂದರು. ನಾನು ಆ ಪರ್ಟಿಕ್ಯುಲರ್ ಸೀನ್ ಮಾತ್ರ ಡಬ್ಬಿಂಗ್ ಮಾಡ್ತಾ ಇದ್ದಾರೇನೋ, ಮೇ ಬಿ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅದಕ್ಕೆ ಮಾಡ್ತಿದ್ದಾರೆ ಅಂತ. ಐ ಡೆಂಟ್ ನೋ ದೇ ಐ ವಾಸ್ ಸಪೋಸ್ ಟು ಡಬ್ ಫಾರ್ ದ ಎಂಟೈರ್ ಮೂವಿ. ಆಮೇಲೆ ಇಲ್ಲ, ಫುಲ್ ಪಿಕ್ಚರ್ ಮಾಡಬೇಕು. ಅಯ್ಯೋ ಫುಲ್ ಪಿಕ್ಚರ್ ಮಾಡಬೇಕು ಅಂತ ನನಗೆ ಖುಷಿ ಆಗೋದು. ಅಯ್ಯೋ ಫುಲ್ ಪಿಕ್ಚರ ಸರ್ ಅಂತ. ಹ್ಞೂ ಮೇಡಮ್, ಇನ್ನೇನು ಒಂದೇ ಸೀನ್ ಮಾಡೋಕ್ಕಾಗತ್ತಾ ನಿಮ್ಮ ವಾಯ್ಸ್ನ ಅಂತಂದ್ರು. ಸರಿ ಆಯಿತು ಮಾಡ್ತೀನಿ ಅಂದ್ಬಿಟ್ಟು 3 ದಿನ ತಗೊಂಡೆ. 3 ದಿನ ತಗೊಂಡ್ರೆ ಬ್ರೇಕ್ ಯಾರೋ ಆರ್ಟಿಸ್ಟ್ ಬರೋರು, ಅವ್ರು ಯಾರೋ ಮಾಡೋರು, ನಾನು ಕೂತ್ಕೊಂಡು ನೋಡ್ಕೋತಾ ಇದ್ದೆ ಅವ್ರು ಮಾಡೋದನ್ನೆಲ್ಲ. ಆಮೇಲೆ ಶಿವಣ್ಣ ಬರೋರು, ಒಂದೊಂದ್ಸಲಿ ಶಿವಣ್ಣ ಮಾಡೋರು, ಒಂದ್ಸತಿ ಈಗ ಹೀರೋಯಿನ್ಗೆ ನೀವು ವಾಯ್ಸ್ ಮಾಡ್ಬೇಕಾದ್ರೆ ಕಾಂಬಿನೇಷನ್ ಇರುತ್ತೆ. ಅವಾಗ ಸರ್ ಜೊತೆ ಅವಾಗೆಲ್ಲ ಏನು ಗೊತ್ತಾ, ಪ್ರೊಜೆಕ್ಟರ್ಸ್ ಇವಾಗ ಡಿಜಿಟಲ್ ತರ ಇರ್ತಿರ್ಲಿಲ್ಲ. 1995 ಡಿಜಿಟಲ್ ಇರ್ತಿರ್ಲಿಲ್ಲ. ಪ್ರೊಜೆಕ್ಟರ್ಸ್ ಅಲ್ಲಿ ರೀಲ್ ಲೋಡ್ ಮಾಡೋರು, ಅದನ್ನ ಇನ್ನೊಂದು ಮ್ಯಾಗ್ನೆಟಿಕ್ ಟೇಪಲ್ಲಿ ಸುತ್ಕೊಳ್ಳೋರು ಸೌಂಡ್ನ. ಸೊ ಇಟ್ ಇಸ್ ಟು ರನ್ ಟುಗೆದರ್. ಸೊ ಇಲ್ಲಿ ಟ್ರ್ಯಾಕ್ಸ್ ತುಂಬಾ ಇರ್ತಿರ್ಲಿಲ್ಲ. ಸೊ ವಿ ವಾಸ್ ಸಪೋಸ್ ಟು ಡಬ್ ಟುಗೆದರ್. ಎಷ್ಟೊಂದು ಸಿನಿಮಾಗಳು ಎಲ್ಲ ಹೀರೋಗಳ ಜೊತೆ ಡಬ್ಬಿಂಗ್ ಮಾಡಿದೀನಿ ನಾನು, ಇನ್ಕ್ಲೂಡಿಂಗ್ ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್, ಅವ್ರ ಜೊತೆಲೆಲ್ಲ ಒಟ್ಟಿಗೆ ಹಿಂಗೆ ಅವ್ರು ಆ ಪೋಡಿಯಮಲ್ಲಿ ನಿಂತ್ಕೊಂಡು ನಾನು ಈ ಪೋಡಿಯಮಲ್ಲಿ ನಿಂತ್ಕೊಂಡು. ಸೊ ಅವಾಗ ತುಂಬಾ ಟ್ರ್ಯಾಕ್ಸ್ದು ಫೆಸಿಲಿಟಿ ಇತ್ತು. ಇವಾಗ ಬಿಡಿ, ಇವಾಗ ಇಟ್ ಇಸ್ ಬಿಕಮ್ ಡಿಜಿಟಲ್. ಈಗ ಅನ್ನೋದು ಬೇರೆ ಬೇರೆ ಮಾಡ್ಬೋದು, ಈ ಎಲ್ಲ ಬೇರೆ ಬೇರೆ ಮಾಡ್ಬೋದು. ಸೊ ಅವಾಗ ಅಷ್ಟೊಂದು ಟ್ರ್ಯಾಕ್ಸ್ ಇರ್ತಾ ಇರಲಿಲ್ಲ. ಸೊ ಆ ಟ್ರ್ಯಾಕ್ಸ್ನಲ್ಲಿ ನಾವೇನು ಮಾಡ್ತಾ ಇದ್ವಿ, ಸಾಧ್ಯವಾದಷ್ಟು ಒಂದು ಕಾಂಬಿನೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಶಿವಣ್ಣ ಅವ್ರ ಡೇಟ್ ಇದೆ, ನಾನು ಇದ್ದೀನಿ, ನಾನು ಕರ್ಸ್ಬಿಡೋರು ಜೊತೆಲೆ ಮಾಡಿ ಅಂತ, ಅಥವಾ ರಾಘವೇಂದ್ರ ರಾಜ್ಕುಮಾರ್ ಜೊತೆಲೆ ಮಾಡಿ ಅನ್ನೋರು, ಕುಮಾರ್ ಗೋವಿಂದ್ ಎಲ್ಲ, ರಾಘವೇಂದ್ರ ರಾಜ್ಕುಮಾರ್, ಕುಮಾರ್ ಗೋವಿಂದ್, ಅಪ್ಪು ಸರ್ ವಾಸ್ ನಾಟ್ ಕಮಿಂಗ್ ಫಾರ್ ಡಬ್ಬಿಂಗ್. ಅಪ್ಪು ಸರ್ ಬರ್ತಾ ಇದ್ದಿದ್ದು, ಅವರು ಪ್ರೊಡಕ್ಷನ್ ಇನ್ಚಾರ್ಜ್ ಇರ್ತಾ ಇದ್ರು. ವಜ್ರೇಶ್ವರಿ ನೋಡಕ್ ಬರೋರು. ಹೆಂಗ್ ಗೊತ್ತಾ, ಇಲ್ಲಿ ಕುತ್ಕೊಂಡು ಅರಟೆ ಹೊಡಿತಾ ಇದ್ವಿ ನಾವು. ಬಿಕಾಸ್ ಒಂದ್ ರೀಲ್ ತೆಗೆದು ಇನ್ನೊಂದ್ ರೀಲ್ ಹಾಕಕ್ 20 ನಿಮಿಷ ಪ್ರಾಸೆಸ್. ಪ್ರತಿ ರೀಲ್ಗೂ ಎವ್ರಿ ರೀಲ್ ಆಗಿದ ತಕ್ಷಣ ವಿ ಹ್ಯಾಡ್ 20 ಮಿನಿಟ್ಸ್ ಬ್ರೇಕ್. ಸೊ ಅಲ್ಲಿ ಮುಂದೆ ಕುತ್ಕೊಂಡು ಹರಟೆ ಹೊಡಿಯೋದು. ನಾನು ಈ ಎಪಿಸೋಡಲ್ಲಿ ಇಷ್ಟು ಬ್ಯೂಟಿಫುಲ್ ಆರ್ಟಿಸ್ಟ್ನ ಇಟ್ಕೊಂಡು ಹಾಡು ಹಾಡಿಸ್ಲಿಲ್ಲ ಅಂದರೆ ಹೆಂಗೆ? ನಾನೀಗ ಕೇಳಬೇಕು, ಇಷ್ಟೆಲ್ಲ ಯಾವ್ಯಾವ ಥರ ರಂಗಗೀತೆಗಳು ಬರುತ್ತಾ ಅಥವಾ ಸಿನಿಮಾ ಹಾಡುಗಳು ಹಾಡ್ತೀರಾ? ಸಿನಿಮಾ ಹಾಡಲ್ಲ, ಹಾಡೋಷ್ಟು ಏನೋ ಕಲ್ತಿಲ್ಲ ನಾನು. ಹಂಗೆಲ್ಲ ಹೇಳ್ಬೇಡಿ, ರಂಗಭೂಮಿ ಕಲಾವಿದರಿಗೆ ರಂಗಗೀತೆಗಳನ್ನ ಹಾಡ್ತೀರಾ ಅಂದರೆ ಈ ಹಾಡುಗಳೆಲ್ಲ ಈಸಿನೇ. ನನ್ನ ಗಂಡ ಅಂತ ನೀವು ಕೇಳ್ಬೇಕು, ನನ್ನ ಗಂಡನ ಡೈಲಾಗ್ ಕೇಳಬೇಕು ನೀವು. ನಾನು ಹಾಡು ನಾನು ಚೆನ್ನಾಗಿ ಆಡ್ತೀನಿ ಅಲ್ಬೇಡ್ರಿ ಅಂತಂದ್ರೆ, ಯಾರೋ ನಂಗೆ ಗೊತ್ತಿರೋರು ಕೇಳಮ್ಮ ಹಾಡಿನ ಬಗ್ಗೆ, ನನ್ಗೆ ಗೊತ್ತಿಲ್ಲ ಅಂತ. ಅಯ್ಯೋ, ಅಂದ್ರೆ ನಾನು ಹಾಡ್ತೀನಿ ಅಂದ್ರೆ ಅವ್ರಿಗೆ ಹೆದರಿಕೆ. ಬೇಡ ಬಿಡು ಸುನೇತ್ರ, ಯಾಕೆ ಅಂತ, ಯಾಕೆ ರಿಸ್ಕ್ ತಗೋತೀಯ ಅಂತ. ಆಮೇಲೆ ನನ್ಗೇನೋ ನಾನು ತುಂಬಾ ಚೆನ್ನಾಗಿ ಹಾಡ್ತೀನಿ ಅಂತ ನನ್ಗನ್ಸುತ್ತೆ. ನನ್ನ ಮಗಳು ಪಪ್ಪ ಮಮ್ಮಿ ಹಾಡ್ತಾ ಇದ್ದಾರೆ ಪಪ್ಪ ಅಂತ. ಅಯ್ಯೋ, ನಿಮ್ಮ ಅಮ್ಮಗೆ ಧೈರ್ಯ ಜಾಸ್ತಿ ಬಿಡಮ್ಮ ಅಂತಾರವ್ರು. ಕೇಳಕ್ ಅವರು ಧೈರ್ಯವಾಗಿರ್ಬೇಕು. ಬಟ್ ಅದೆಲ್ಲ ಸುಮ್ಮನೆ ಕಾಮಿಡಿ ಅಷ್ಟೇ. ಬಟ್ ನನಗೆ ಅವ್ರ ವಾಯ್ಸ್ ಇಷ್ಟ ಆ್ಯಂಡ್ ಅವ್ರು ಹಾಡೋದು ಇಷ್ಟ. ನಾನು ಇವಾಗ ಹಾಡಿಸ್ಬೇಕು. ಕಮಾನ್, ಅದು ನಿಮ್ಮ ಪ್ಲೀಸ್ ಅಟ್ ಯುವರ್ ಓನ್ ರಿಸ್ಕ್. ನೋಡಿದ್ರ, ನಾನು ರಂಗಗೀತೆನೇ ಹಾಡೋದು, ಸಿನಿಮಾ ಹಾಡಲ್ಲಿ ಸ್ವಲ್ಪ ವೀಕ್ ನಾವು. ಆಯ್ತು, ರಂಗಗೀತೆ ಆದ್ಮೇಲೆ ಒಂದು ನನಗೋಸ್ಕರ ಹಾಡಲೇಬೇಕು. ಎಸ್, ನಾಗಮಂಡಲದ ಒಂದು ಹಾಡು ಹಾಡ್ತೀನಿ ಪ್ಲೀಸ್. ನಾಗಮಂಡಲದಲ್ಲಿ ಅದ ಕ್ವಾಡಿ ಅದ ಸೂರು ದಿನವೆಲ್ಲ ಬೇಜಾರು ತಿಳಿಯೋಟೆ ನೀಟುಸಿರು ಎದೆಯಾಗ ಚೂರು ಚೂರು ಬಂದಾನೇನ ಎದುರು ನಿಂದಾನೇನ ಬಾರಾಣಿ ವಾರಾಣಿ ಸುರತಕ ಅಂದಾನೇನ ಅಂದಾನೇನ ಧನದ ಕೊರಳ ಘಂಟಿ ಜೀರುಂಡಿ ಝೇಕಾರ ಮನದ ದುಃಖವು ಮಾಯ ಎಲ್ಲೆಲ್ಲೂ ಓಂಕಾರ ರಾತ್ರಿ ರಾಣಿಯ ಗಂಧ ತಂದಾನೇನ ತಂದಾನೇನ ಖಾತ್ರಿಲಿ ಒಂಟಿ ತಾನ ಕೊಂದಾನೇನ ಕೊಂದಾನೇನ
ನನ್ನ ಗಂಡಂಗೆ ಈ ಪೋರ್ಷನ್ ಕಟ್ ಮಾಡಿ ತೋರಿಸ್ತೀನಿ. ಎಕ್ಸ್ಟ್ರಾಡಿನರಿ ವಾಯ್ಸ್ ನಿಮ್ದು, ಸೀರಿಯಸ್ಲಿ. ಏನ್ ಓಪನ್ ಆಗಿ, ಅಪ್ಪ ಥ್ಯಾಂಕ್ ಯು. ನೀವಾದ್ರೂ ಹೇಳಿದ್ರಲ್ಲ ಬಿಡಿ. ಏಯ್ ಸುಮ್ನೆ ಇರಿ, ಇದೆಲ್ಲ ಅವ್ರು ಹೆಂಗ್ ಗೊತ್ತಾ, ಅವ್ರು ಸುಮ್ನೆ ಟೀಸ್ ಮಾಡ್ಕೊಳೋ. ಇಲ್ಲ ಖಂಡಿತ ಇಲ್ಲ. ನನ್ನ ರಂಗಭೂಮಿ ಗೆಳೆಯರು ನಾನು ಹಾಡ್ತೀನಿ ಅಂದ್ರೆ ಯಾರೂ ಒಪ್ಪಲ್ಲ. ಏನಿಲ್ಲ, ಅದೆಲ್ಲ ಸುಮ್ನೆ ಅವ್ರು ಕಾಮಿಡಿ ಮಾಡಿರ್ತಾರ ಅಷ್ಟೇ. ನನ್ಗೆ ಇಷ್ಟ ಹಾಡಕ್ಕೆ. ಕೆಟ್ಟದಾಗ ಹಾಡಿದ್ರು ಪರವಾಗಿಲ್ಲ, ನಾನು ಹಾಡ್ತೀನಿ ಅಂತ ನಾನು ದೃಢ ನಿರ್ಧಾರ ಮಾಡಿ. ನಾನು ಇನ್ಮೇಲೆ ಒಂದ್ ಕೆಲಸ ಮಾಡ್ತೀನಿ ಗುರು, ನಿಮ್ ನಂಬರ್ ಇಟ್ಕೊಂಡು ನಾನು ಇಷ್ಟ ದಿನ ವೇಸ್ಟ್ ಮಾಡ್ಬಿಟ್ಟೆ ಅಂತ ಅನಿಸ್ತಿದೆ. ನಾನೇನ್ ಗೊತ್ತಾ, ನನಗೆ ಯಾವಾಗ ಲೋ ಫೀಲ್ ಆಗುತ್ತಲ್ಲ ಅವಾಗೆಲ್ಲ ಇವ್ರಿಗೆ ಫೋನ್ ಮಾಡ್ಬೋದು. ಎಸ್, ಎನಿ ಟೈಮ್. ಅಂಡ್ ಅದನ್ನ ಸಮಾಜ ಸೇವೆಯಲ್ಲಿ ನಾನು ಎತ್ತಿದ್ದ ಕೈ. ಯಾರು ಏನು ಬೇಜಾರು ಮಾಡ್ಕೊಂಡ್ರು ಫೋನ್ ಮಾಡ್ತಾರೆ, ಅವ್ರ ಜೊತೆ ಹೋಗ್ತೀನಿ, ವಿಲ್ ಸ್ಪೆಂಡ್ ಲಿಟಲ್ ಟೈಮ್. ಆಮೇಲೆ ಸ್ವಲ್ಪ ಏನೋ ಮೋಟಿವೇಶನಲ್ ಸ್ಪೀಚ್ ಎಲ್ಲ ತುಂಬಾ ಮಾಡ್ತೀನಿ ನಾನು ಯೂನಿವರ್ಸಿಟಿ. ನಮ್ಮನ್ನ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು, ನಮ್ಮನ್ನ ನಾವು ಇಷ್ಟಪಡ್ಬೇಕು. ನಾನಂತೂ ತುಂಬಾ ಐ ಲವ್ ಮೈ, ಅವಳು ಕರೀನಾ ಮೇ ಮೇರಿ ಫೇವ್ರೆಟ್ ಹೂ ಅಂತ ಆತರ. ನಾನು ಐ ಆಮ್ ಮೈ ಫೇವ್ರೆಟ್. ಜಬ್ ವಿ ಮೆಟ್ ನಾನು ಯಾವಾಗ್ಲೂ ಅವಳು ಇವಾಗ ಹೇಳಿದ್ರು ಅವರು, ಇದನ್ನ ನಾನು ಹುಡ್ದಾಗಿಂದ ಹೇಳ್ತಾ ಇದೀನಿ, ಐ ಆಮ್ ಮೈ ಫೇವ್ರೆಟ್ ಅಂತ. ನಮ್ಮನ್ನ ನಾವು ಪ್ರೀತಿಸ್ದೆ, ನಮ್ಮನ್ನ ನಾವು ಗೌರವಿಸ್ದೆ, ಇನ್ಯಾರು ನಮ್ಮನ್ನ ಗೌರವಿಸ್ತಾರೆ. ಕರೆಕ್ಟ್. ಸೊ ಇನ್ನೊಂದು ಬರ್ಲಿ, ಇದು ಚಲನಚಿತ್ರ ಗೀತೆನಾ? ಹೌದು, ಚಲನಚಿತ್ರ ಗೀತೆ. ಯಾವುದು 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 ಯಾವುದು? ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಬರಿ ಮಾತಿಗೆ ಗೆಳೆಯನೇ ಸೋತೆನು ಎಂದು ಒಂದಾಗಿ ಇರಲು, ಜೊತೆಯಾಗಿ ಇರಲು ನಾವೊಂದೇನು. ಪ್ರೀತಿಯ ಸವಿ ಮಾತಿಗೆ ಗೆಳೆಯನೇ ಸೋತೆನು, ಇಂದು ಒಂದಾಗಿ ಇರಲು, ಜೊತೆಯಾಗಿ ಇರಲು ನಾವೊಂದೇನು. ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ, ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ವಾವ್, ಐ ಆಮ್ ಡನ್. ಇವತ್ತು ಒಂಥರ ಖುಷಿ, ಕಂಡಂಗಿದ್ರಲ್ಲ ಮನೇಲಿ ಹಾಡಿ ಪ್ರಾಣ ತೆಗಿತಾ ಇರ್ತೀನಿ. ಅವ್ರು ಆಯ್ತು ಬಿಡಿ ಆಯ್ತು ಬಿಡಿ. ಈಗ ಈ ಎಪಿಸೋಡ್ ನ ನೀವು ಕಳಿಸಿ, ನಾನು ಕಳಿಸ್ತೀನಿ. ಅವ್ರ ನನ್ ಪ್ರಾಣ ತೆಗಿಯೋದಲ್ದೆ ಅಲ್ಲೂ ಅವ್ರ ಪ್ರಾಣ ತೆಗೆದ್ಯಾ ಅಂತಾರೆ. ಅಲ್ಲ, ಆಮೇಲೆ ನಮ್ಗೆ ಹೇಳ್ತಾರೆ, ಅಮ್ಮ ನಮಗೆ ದಿನ ಇರುತ್ತೆ, ದಿನ ನೋಡು. ದಿನ ನಂದು ಈ ಡ್ರಾಮಾ ಬಾಜಿ. ಐ ಆಮ್ ದ ಡ್ರಾಮಾ ಕ್ವೀನ್ ಆಫ್ ಮೈ ಹೌಸ್. ಫುಲ್ ಡ್ರಾಮಾ ಮಾಡ್ತೀನಿ. ಸೋ ಸ್ವೀಟ್, ಸೋ ಸ್ವೀಟ್. ಹಿಂಗೆ ಇರಪ್ಪ, ಯಾವಾಗ್ಲೂ ಖುಷಿಯಾಗಿರಿ. ನಾನಂತೂ ನಿಮಗೆ ಫೋನ್ ಮಾಡ್ತಾ ಇರ್ತೀನಿ. ದಿನ ಮಾಡಿರ್ಲಿಲ್ಲ, ಇನ್ಮೇಲೆ ಮಾಡ್ತೀನಿ ಎನಿ ಟೈಮ್. ಸೂಪರ್. ಎಲ್ರಿಗೂ ಖುಷಿಯಾಗಿರುತ್ತೆ ಇವಾಗ ಈ ಹಾಡನ್ನ ಕೇಳಿ. ನಾವು ಏನಂತಾರೆ ಅವರು, ನಮ್ಗೆ ಚೆನ್ನಾಗಿ ಹಾಡೋಣ, ಏನೋ ಸುಮ್ಮನೆ ನಾನು ಸೆಲೆಬ್ರೇಟ್ ಮಾಡ್ಕೊತೀನಿ ಅಂತ. ಅದೆಲ್ಲ ಜಬ್ಬಿ ಮೆಟ್ತರ ನಾವು ಇಬ್ರು ಯಾವಾಗ್ಲೂ ನಮ್ಮನ್ನ ನಾವೇ ಸೆಲೆಬ್ರೇಟ್ ಮಾಡ್ಕೊಳಕ್ ಕಲ್ತಿದೀವಿ. ನೀವು ಅಷ್ಟೇ, ಸೆಲ್ಫ್ ಅಂಡ್ ಲೈಫ್. ಕರೆಕ್ಟ್. ಲವ್ ಯು, ಲವ್ ಯು. ಟೇಕ್ ಕೇರ್. Bye bye. Boy.